ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ತೀನಿ. ನಮ್ಮನ್ನ ಬಲವಾಗಿ ಪ್ರೀತಿಸುವ ನನ್ನ ದೇವರೇ, ನನ್ನ ತಂದೆ, ನನ್ನ ರಾಜನೇ, ನನ್ನ ಒಡೆಯನೇ, ನಿನಗೆ ಸ್ತೋತ್ರ ಮಾಡ್ತೀನಪ್ಪ. ಹೌದು ಕರ್ತನೆ, ನಿನ್ನ ವಾಕ್ಯ ಕರ್ತನೆ ಅದ್ಭುತ ಇದೆಯಪ್ಪ. ನೀನು ವಾಕ್ಯದಲ್ಲಿ ಬಿಡುಗಡೆ ಇದೆ. ಹೌದು ಕರ್ತನೆ, ನೀನು ವಾಕ್ಯದಲ್ಲಿ ಕರ್ತನೆ ಜೀವವಿದೆಯಪ್ಪ. ಅದು ಇಬ್ಬಾಗಿ ಕತ್ತಿಯಾಗಿ ನೀನಪ್ಪ ನೀನು ವಾಕ್ಯವಾಗಿದೆ ಕರ್ತನೆ. ಅಪ್ಪ, ಆತ್ಮದಲ್ಲೂ ನೀನು ಆ ವಾಕ್ಯನ ಅಪ್ಪ ವಾಕ್ಯಕ್ಕೆ ಹೋಗುತ್ತೆ ದೇವರ, ಆ ವಾಕ್ಯ ಚುಚ್ಚುತ್ತೆ ದೇವರೇ. ಹೌದು ದೇವರೇ, ಈ ವಾಕ್ಯದಲ್ಲಿ ನೀನು ಬಿಡುಗಡೆ ಕೊಟ್ಟು ಆಶೀರ್ವಾದ ಮಾಡು. ನಿನ್ನ ಮಹಿಮೆ ಉಂಟಾಗಲಿ, ಪ್ರಸನ್ನತೆ ಉಂಟಾಗಲಿ, ಸಾನ್ನಿಧ್ಯ ಉಂಟಾಗಲಿ, ಅದ್ಭುತಗಳು ಉಂಟಾಗಲಿ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಸ್ತೋತ್ರ. ಅಪೊಸ್ತಲರು ಬರೆದ ಕೃತ್ಯಗಳಲ್ಲಿ 19ನೇ ಅಧ್ಯಾಯದ 14, 15, 16 3 ವಾಕ್ಯ ಓದ್ಕೊಳ್ಳೋಣ. ಅಪೊಸ್ತಲರು ಬರೆದ ಕೃತ್ಯಗಳು 19ನೇ ಅಧ್ಯಾಯದ 14, 15, 16 3 ವಾಕ್ಯಗಳು ಓದೋಣ. ಮಹಾಯಾಜಕನು ಎಂಬ ಸ್ತೆಫಾನನೊಬ್ಬ ಯೆಹೂದ್ಯರು 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೂ ಯೇಸುವಿನ ಗುರುತನ್ನು ನನಗುಂಟು, ಪೌಲನು ಬಲ್ಲೆನು, ನೀವಾದರೂ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರಿಗೂ ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವನನ್ನು ಬೆತ್ತಲೆಯನ್ನಾಗಿ ಗಾಯವುಳ್ಳನಾಗಿದ್ದರಿಂದ ಆ ಮನೆಯೊಳಗೆ ಓಡಿ ಹೋದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ನಾವು ನೋಡಲ್ಲ ಪಡಬೇಕಂದ್ರೆ ಅದಕ್ಕಿಂತ ಮುಂಚೆ ಒಂದು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಾಕ್ಯ ಓದೋಣ. ಅದನ್ನು ಓದ್ಬಿಟ್ಟು ನಾನು ಮುಂದೆ ಹೋಗ್ತೀನಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಾಕ್ಯ. ಇದು ಎಲ್ಲರಿಗೂ ಪರಿಚಿತವಾಗಿದ್ದ ವಾಕ್ಯವಾಗಿದೆ. ಇದು ನೋಡಿರಿ, ಅವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡೋದೇ ಇಲ್ಲ. ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಇಲ್ಲಿ ಈ ವಾಕ್ಯ ಲೂಕನ ವಾಕ್ಯದಲ್ಲಿ ನೋಡಬೇಕಂದ್ರೆ ಅವುಗಳ ಮೇಲೆ ಚೇಳುಗಳ ಮೇಲೆ ತುಳಿಯ ಸಮಸ್ತ ಬಲ ನಾನು ನಿನಗೆ ಕೊಟ್ಟಿದ್ದೀನಿ, ಅದಕ್ಕಿಂತ ನಾನು ಹೆಚ್ಚಾಗಿ ಮಾಡೋ ಅದ್ಭುತಕ್ಕಿಂತ ನೀವು ಮಾಡ್ತೀರಂತ ಸ್ವತಃ ಯೇಸು ಇಲ್ಲಿ ವಾಗ್ದಾನ ಮಾಡಿದ್ದಾರೆ. ಈ ವಾಗ್ದಾನ ಮಾಡಿದಾಗ ಇಲ್ಲಿ ಹಲ್ಲೆಲೂಯಾ, ಸ್ತೋತ್ರ, ಅಪೊಸ್ತಲರು ಬರೆದ ಕೃತ್ಯಗಳಲ್ಲಿ 19ನೇ ಅಧ್ಯಾಯದಲ್ಲೇ ನಾವು ನೋಡಬೇಕಾದ್ರಾಗ ಈ ಯಾಜಕರು ಮಕ್ಕಳು ಒಂದು ದೆವ್ವ ಬಿಡ್ಸಕ್ಕೆ ಹೋಗ್ತಾಯಿದ್ದಾರೆ. ಏನು ಮಾಡ್ತಾರೆ, ದೆವ್ವ ಬಿಡ್ಸಕ್ಕೆ ಹೋಗ್ತಾ ಇದ್ದಾರೆ. ಈ ದೆವ್ವ ಬಿಡ್ಸಕ್ಕೆ ಹೋಗ್ಬೇಕಾದ್ರೆ ಈ ದೆವ್ವ ಏನು ಹೇಳ್ತದೆ, ಪೌಲನು ಯಾರು ನನಗೆ ಗೊತ್ತು, ಯೇಸು ನನಗೆ ಗೊತ್ತು, ಆದರೆ ನೀನು ಯಾರು ಅಂತ ಇದನ್ನು ಕೇಳ್ತಾ ಇದೆ. ಇಲ್ಲಿ ದೇವರ ವಾಕ್ಯ ಏನು ಕಾಣ್ತಾ ಇದ್ದೀರಿ ಅಂದರೆ, ದೇವರು ಆಲ್ರೆಡಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಏನು, ಅವುಗಳ ಮೇಲೆ ತುಳಿಯೋಕ್ಕೆ, ಚೇಡುಗಳ ಮೇಲೆ ತುಳಿಯೋಕ್ಕೆ ಸಮಸ್ತ ಬಲ ನಾನು ನಿನಗೆ ಕೊಟ್ಟಿದ್ದೀನಿ ಅಂತ ದೇವರ ವಾಕ್ಯ ನಾವು ನೋಡ್ತಾ ಇದ್ದೀರಿ. ಆದರೆ ಇವ್ರ ವ್ಯಕ್ತಿನಲ್ಲಿ ಏನಕ್ಕೆ ಸಂಭವಿಸ್ತಾ ಇಲ್ಲ, ಅದೇ ನಾವು ಮೇಲ್ಗಡೆ ಪಲ್ನಲ್ಲಿ ನೋಡಬೇಕಾದ್ರೆ 8ನೇ ಅಧ್ಯಾಯದಲ್ಲಿ ನೋಡಬೇಕಂದ್ರೆ ಪೌಲನು ಎಫೆಸ ಪಟ್ಟಣದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ನು ಜಸ್ಟ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರೋಗ ಸೌಖ್ಯಗಳು ನಡೀತಾ ಇದೆ, ದೆವ್ವಗಳು ಬಿಟ್ಟು ಓಡೋಗ್ತಾ ಇದೆ. ಹಲ್ಲೆಲೂಯಾ, ಸ್ತೋತ್ರ. ರೋಗ ಸೌಖ್ಯಗಳು ನಡೀತಾ ಇದೆ, ಅನೇಕ ಕಾರ್ಯಗಳು ನಡೀತಾ ಇದೆ. ಅವ್ನು ಜಸ್ಟ್ ಒಂದು ಅವ್ನು ತುದಿ ವಸ್ತ್ರ ಮುಟ್ಟಿದಷ್ಟು ಸಾಕು ಬಿಡುಗಡೆ ನಡೀತಾ ಇದೆ, ಅದ್ಭುತಗಳು ನಡೀತಾ ಇದೆ. ಇಲ್ಲಿ ಯಾಕೆ ಇವ್ರ ಜನದಲ್ಲಿ ಬಿಡುಗಡೆ ನಡೀತಾ ಇಲ್ಲ, ಇಲ್ಲಿ ಯಾಕೆ ಇವ್ರು ನಡೀತಾ ಇಲ್ಲ ಅಂದರೆ ದೇವರ ಕಾರ್ಯ ಏನು ಹೇಳುತ್ತಂದರೆ, ಯಾವಾಗ ನಾವು ಸೈನಿಕಕ್ಕೆ ನಾವು ಹಲ್ಲೆಲೂಯಾ ಯುದ್ಧಕ್ಕೆ ಹೋಗ್ತೀರಂದರೆ ಏಕ್ದಮ್ ಯಾರನ್ನೂ ಯುದ್ಧ ಮಾಡೋಕ್ಕೆ ಕಳಿಸಲ್ಲ. ಅಲ್ಲೊಂದು ಪ್ರೋಸೆಸ್ ಇರುತ್ತೆ, ಅಲ್ಲೊಂದು ಕಾರ್ಯ ಇರುತ್ತೆ, ಅಲ್ಲೊಂದು ಟ್ರೈನಿಂಗ್ ಪ್ರೋಸೆಸ್ ಇರುತ್ತೆ. ಒಂದು ಆರ್ಮಿನಲ್ಲಿ ನಾವು ಯಾವಾಗ ನಾವು ಆರ್ಮಿನಲ್ಲಿ ನಾವು ಹೋಗ್ತಿರೋ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಜೀವಿತನ ಟ್ರೈನ್ ಮಾಡ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಟ್ರೈನ್ ಮಾಡ್ತಾರೆ. ಏನಂದರೆ ನಾವು ಎಷ್ಟು ಗಂಟೆಗೆ ಎದ್ದೊಳ್ಬೇಕು, ನಮಗೆ ಏನು ಫುಡ್ ಕೊಡಬೇಕು, ನಮಗೆ ಏನು ಮಾಡಬೇಕು, ಪ್ರತಿಯೊಂದು ಕಾರನ್ನು ತಿಳಿಸ್ತಾರೆ. ಅಲ್ಲಿ ಟ್ರೈನ್ ಮಾಡಿ ನಂತರ ಅವರೊಂದು ಏನಾಗುತ್ತೆ, ಅಪಾಯಿಂಟ್ ಮಾಡಿ ಒಂದು ಕಮಾಂಡ್ರು ಅಥವಾ ಅವ್ರನ್ನ ಹೆಂಗೆ ಟ್ರೈನಿಂಗ್ನಲ್ಲಿ ಹೆಂಗೆ ಬಂದಿರ್ತಾರೋ ಅವ್ರನ್ನ ಅಪಾಯಿಂಟ್ ಮಾಡಿ ಆಮೇಲೆ ಅವ್ರನ್ನ ಏನು ಮಾಡ್ತಾರೆ, ಯುದ್ಧಕ್ಕೆ ಕಳಿಸ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಇಲ್ಲಿ ಪೌಲನ ಜೀವಿತದಲ್ಲಿ ನೋಡಬೇಕಂದ್ರೆ ಅದೇ ಹಲ್ಲೆಲೂಯಾ, ಸ್ತೋತ್ರ, ಅಪೊಸ್ತಲರ ಪುಸ್ತಕದಲ್ಲಿ 9ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡಬೇಕಂದ್ರೆ ಪೌಲನ ಮೇಲೆ ಅಭಿಷೇಕ ಬಂತು, ಪೌಲನ ಮೇಲೆ ಇದೊಂದು ಅಧಿಕಾರ ಬಂತು. ಆದರೆ ಪೌಲನು ಏನು ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಶಿಷ್ಯತ್ವದಲ್ಲಿ ಕಾಲಲ್ಲಿ ತಗ್ಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ವಾಕ್ಯ ಓದಿ 9ನೇ ಅಧ್ಯಾಯದ 19ನೇ ವಾಕ್ಯ. ಅದೇ ಅಪೊಸ್ತಲರು ಬರೆದ ಕೃತ್ಯಗಳಲ್ಲಿ 9ನೇ ಅಧ್ಯಾಯದ 19ನೇ ವಾಕ್ಯ. 19, 22 ಓದ್ಬಿಡಿ. ಮುಂದೆ ಅವನು ದುರವಸ್ಥೆಯಲ್ಲಿ ಶಿಷ್ಯರು ಅವರು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡು
ತರುವಾಯ ಊಟ ಮಾಡಿದ್ದ ಬಲ ಹೊಂದಿದರು. ಮುಂದೆ ಅವರು ದುರವಸದಲ್ಲಿ ಆ ಶಿಷ್ಯರು ಸಂಗಡ ಕೆಲವು ದಿವಸ ಇದ್ದು ತಡಮಾಡದೆ ಸಭಾಮಂದಿರದಲ್ಲಿ ಯೇಸುವಿನ ವಿಷಯವಾಗಿ ಅನೇಕ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭಿಸಿದ್ದರು. ಕೆಲವರೆಲ್ಲರೂ ಬೆರಗಾಗಿ, ಈ ಹೆಸರು ಹೇಳುವವರನ್ನು ಯೆರೂಸಲೇಮಿನ ಹಾಳು ಮಾಡಿದ್ದವರು ಇವರಲ್ಲವೇ? ಅಂಥವರೇ ಬೇಡಿ ಹಾಕಿಸಿದ್ದ ಮಹಾಯಾಜಕರು ಬಳಿಗೆ ತೆಗೆದುಕೊಂಡು ಹೋಗಬೇಕೆಂದು ಇಲ್ಲಿಗೆ ಬಂದರಲ್ಲವೇ ಎಂದು ಮಾತಾಡಿಕೊಂಡಿದ್ದರು. ಓದಿ ಕೊನೆಯ ಅಧ್ಯಾಯ ಓದಿ, 20ನೇ ಅಧ್ಯಾಯದ ಕೊನೆಯ ಅಧ್ಯಾಯ, ಅದೇ 9ನೇ ಅಧ್ಯಾಯದ 20 ಕಣಿಗೆ ಓದಿ. ಪೌಲನು ಅದ ನಂತರ ಮುಂದೆ ಅವರು ದುರವಸ್ಥೆಯಲ್ಲಿದ್ದ ಶಿಷ್ಯ 22 ಓದಿ, ಸಾರಿ. ಓಕೆ. ಆದರೆ ಸೌಲನು ಇನ್ನೂ ಅಧಿಕ ಸಾಮರ್ಥ್ಯವುಳ್ಳವರಾಗಿ ಯೇಸುವಿನ ಕ್ರಿಸ್ತನೆಂದು ಸಿದ್ಧಾಂತಪಡಿಸಿ ದುರವಸ್ಥೆಯಲ್ಲಿದ್ದ ಯಹೂದ್ಯರಿಗೆ ಉತ್ತರವಿಲ್ಲದಾಗ ಮಾಡಿದನು. ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಈ ವಾಕ್ಯದಲ್ಲಿ ನೋಡ್ಬೇಕಂದ್ರೆ ಪೌಲನು ಇಮ್ಮಿಡಿಯೇಟಾಗಿ ಸೇವೆಗೆ ಬರಲಿಲ್ಲ. ಪೌಲನು ಇಮ್ಮಿಡಿಯೇಟಾಗಿ ಹಲ್ಲೆಲೂಯಾ ಸ್ತೋತ್ರ ಇನ್ನೂ ಕಾರ್ಯಕ್ಕೆ ಬರಲಿಲ್ಲ. ಪೌಲನು ಏನು ಮಾಡಿದ್ದ ಅಂದರೆ ಕೆಲವು ಕಾರ್ಯ ಅಲ್ಲೇ ಆಲಯದಲ್ಲಿ ಕುತ್ಕೊಂಡು ಅವನಿಗೆ ಟ್ರೈನಿಂಗ್ ದೇವರು ಮಾಡಿದ್ರು. ಹಲ್ಲೆಲೂಯಾ ಸ್ತೋತ್ರ. ಟ್ರೈನಿಂಗ್ ಮಾಡಿ ದಿನ 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 ಏನಾಗ್ದ, ಅವನು ಬಲಿಷ್ಠವಾಗಿ ಬೆಳೆದು ಬಂದ ನಂತರ ಅವನು ಏನು ಮಾಡ್ದ, ಸೇವೆಗೆ ಯಾತ್ರೆ ಮಾಡ್ದ. ಇವತ್ತು ಅನೇಕರ ಜೀವಿತದಲ್ಲಿ ಏನು ಗೊತ್ತಾ ಸಂಭವಿಸೋದು, ಏನಾದರೂ ಒಂದು ಕಾರ್ಯ ಬಂದಾಗ, ಏನಾದರೂ ಒಂದು ಇದು ಬಂದಾಗ ಅವ್ರ ಜೀವಿತದಲ್ಲಿ ಏನಾಗುತ್ತೆ ಗೊತ್ತಾ, ನಾನು ಹಾಲಲ್ಲಿ ಹೊಸತ್ತು ನಾನು ಯಾರಿಗಿಂತ ಮೇರ್ಸನಲ್ಲ, ನಾನು ಎಲ್ಲರಿಗಿಂತ ಬಲ್ಲವನು ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮುಂದೆ ನುಗ್ಗಿ ಬರ್ತಾರೆ. ಮುಂದೆ ನುಗ್ಗಿ ಬಂದಾಗ ಕಾರ್ಯ ಏನಾಗುತ್ತೆ ಗೊತ್ತಾ, ಅಭಿಷೇಕ ಇಳಿದು ಬರಬೇಕು. ಅಭಿಷೇಕ ಇಲ್ಲ ಅಂದರೆ ಏನು ಕಾರ್ಯ ನಡೆಯಲ್ಲ. ಅಭಿಷೇಕ ಇದ್ದರೆ ಎಲ್ಲ ಕಾರ್ಯಗಳು ನಡೆಯುತ್ತೆ. ಸ್ವಂತ ಯೇಸು ಏನಾಗ್ತದೆ, ಸೇವೆಗೆ ಬರಬೇಕಾದ್ರೆ ಯೇಸು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಹಾಲಲ್ಲಿ ಹೊಸತ್ರ ಲೂಕನ ಬರೆದ ಸುವಾರ್ತೆ 4:14 ವಾಕ್ಯದಲ್ಲಿ ನೋಡ್ಬೋದು. ಏನು ಮಾಡ್ತಾರೆ ಅಂದರೆ 40 ದಿವಸ ಏನು ಮಾಡ್ತಾ ಇದ್ದಾರೆ, ಪರಿಶುದ್ಧಾತ್ಮನಲ್ಲಿ ಅರಣ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಪರಿಶುದ್ಧಾತ್ಮನ ಕಾರ್ಯದಲ್ಲಿ 40 ಹಗಲು 40 ರಾತ್ರಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅಭಿಷೇಕಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಭಿಷೇಕದಲ್ಲಿ ಕರ್ತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಪ್ರಾರ್ಥನೆ ಮಾಡಬೇಕಾದ್ರೆ ಅನೇಕ ಶೋಧನೆಗಳು ಬರುತ್ತೆ, ಅನೇಕ ಹೋರಾಟಗಳು ಬರುತ್ತೆ, ಅನೇಕ ನಿಂದೆಗಳು ಬರುತ್ತೆ. ಆದ್ರೂ ಯೇಸು ಎಡೆಬಿಡದೆ ಪ್ರಾರ್ಥಿಸ್ತಾ ಇದ್ರು. ಪ್ರಾರ್ಥಿಸಿದಾಗ ಆಮೇಲೆ ಏನು ಮಾಡ್ತಾ ಇದ್ದಾರೆ, 4ನೇ ಅದೇ ಲೂಕನ ಬರೆದ ಸುವಾರ್ತೆ 4:14 ಏನಾಗುತ್ತೆ ಅಂದರೆ, ಅಭಿಷೇಕದಿಂದ ಅವರು ಪೂರ್ಣ ಅಭಿಷೇಕದಿಂದ ತುಂಬಿ ಆರೋಗ್ಯ ಬರ್ತಾ ಇದ್ದಾರೆ. ಹಲ್ಲೆಲೂಯಾ ಸ್ತೋತ್ರ. ಅಭಿಷೇಕದಿಂದ ತುಂಬಿ ಬರ್ತಾ ಇದ್ದಾರೆ. ಅಭಿಷೇಕದಿಂದ ತುಂಬಿ ಬರ್ತಾ ಇದ್ದಾರೆ. ಇವಾಗ ಹಲ್ಲೆಲೂಯಾ ಸ್ತೋತ್ರ. ಏನು ಗೊತ್ತಾ, ನಾವು ಫಸ್ಟು ತಗ್ಗಬೇಕು, ನಮ್ಮ ಜೀವಿತ ತಗ್ಗಬೇಕು. ಐ ಆಮ್ ಸಂಬಡಿ ಅಲ್ಲ, ನಾವು ಎಷ್ಟು ತಗ್ತೀರೋ ಅಷ್ಟು ಕಾರ್ಯಗಳು ನಡೆಯುತ್ತೆ. ಇಲ್ಲಿ ಹಲ್ಲೆಲೂಯಾ ಸ್ತೋತ್ರ, ದೇವರು ಸುಲಭವಾಗಿ ಅಭಿಷೇಕ ಸುರಿಸಲ್ಲ ಯಾರ ಮೇಲೇನು. ಅದಕ್ಕೆ ಒಂದು ಕಾರಣಗಳಿರುತ್ತೆ. ಉಪವಾಸ ಮಾಡಬೇಕು, ಬೆಲೆ ಕೆತ್ತಬೇಕು, ಅದ್ಭುತಗಳು ಕಾಣಲ್ಪಡಬೇಕು, ದೇವ್ರನ್ನ ಕೇಳಬೇಕು. ದೇವರೇ ನನಗೆ ಅಭಿಷೇಕ ಸುರಿಸು. ವರ್ಷಗಟ್ಟೆ ಹಿಂದೆ ನಾನು ರಕ್ಷಣೆ ಬಂದಾಗ ವರ್ಷಗಟ್ಟೆ ಹಿಂದೆ ನನಗೊಂದು ಆಸೆ ಇತ್ತು, ಅನ್ಯ ಭಾಷೆ ಮಾತಾಡಬೇಕು, ನನಗೊಂದು ಆಸೆ ಇತ್ತು. ಇವಾಗಲ್ಲ 10 ವರ್ಷದಿಂದ ನಾನು ಹೇಳ್ತಾ ಇರೋದು. ನನಗೂ ಒಂದು ಆಸೆ ಇತ್ತು. ಅದಕ್ಕೆ ಎಲ್ಲರ ನನ್ನ ಸಭೆಯಲ್ಲಿ ಎಲ್ಲರೂ ಅನ್ಯಭಾಷೆಯಲ್ಲಿ ಮಾತಾಡ್ತಾ ಇದ್ರು. ನನಗೆ ಅನ್ಯಭಾಷೆ ಬರ್ತದಿಲ್ಲ, ರಕ್ಷಣೆ ಹೊಂದಿದ್ದೀನಿ ನಾನು. ಅವಾಗ ಆರಂಭದಲ್ಲಿ ನಾನು ಹೇಳ್ತಾ ಇರೋ ಕಾರ್ಯ ಇದು. ಆವಾಗ ಏನು ಹೇಳಿದ್ರು ಗೊತ್ತಾ, ನನಗೊಂದು ಅಭಿಷಕ್ತರು, ನೀನು ಅನ್ಯಭಾಷೆ ಬೇಕಂದಾಗ ನೀನು ಉಪವಾಸ ಕುತ್ಕೊಂಡು ಪ್ರಾರ್ಥಿಸು. ಹಲ್ಲೆಲೂಯಾ ಸ್ತೋತ್ರ. ಪ್ರಾರ್ಥಿಸು, ದೇವರು ಸುರಿಸ್ತಾರೆ ಅಂತ. ನಮ್ಮ ದಾಹ ನೋಡಿ ದೇವರು ಅದ್ಭುತ ಕಾರ್ಯಗಳು ಮಾಡ್ತಾರೆ. ನಮ್ಮ ಇರೋ ದಾಹ ನೋಡಿ ಅದ್ಭುತ ಕಾರ್ಯಗಳು ಮಾಡ್ತಾರೆ. ಸುಮ್ಮನೆ ಹಲ್ಲೆಲೂಯಾ ಸ್ತೋತ್ರ ದೇವರು ಯಾವ ಕಾರ್ಯನೂ ಹಲ್ಲೆಲೂಯಾ ಸ್ತೋತ್ರ ಕೊಡಲ್ಲ. ನಾವು ಅದಕ್ಕೊಂದು ಬೆಲೆ ಕೆತ್ತಲು ಪಡಬೇಕು. ಬೆಲೆ ಕೆತ್ತರೇ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರೋದು. ಹಲ್ಲೆಲೂಯಾ ಸ್ತೋತ್ರ. ನಾವು ತಗ್ಗಲು ಪಡಬೇಕು. ನಾವು ಎಷ್ಟು ತಗ್ತೀರೋ ಅಷ್ಟು ನಾವು ದೇವರು ನಮ್ಮನ್ನು ಮೇಲೆ ಎತ್ತುತ್ತಾರೆ. ತಗ್ಗಿಲ್ಲ ಅಂದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದನೆ ಕಾಣಲ್ಲ. ನಾವು ಎಷ್ಟು ದಿನ 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 ತಗ್ತಿರೋ ಆವಾಗಲೇ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣೋದು. ಈ ಅಪೊಸ್ತಲ ಬರೆದ ಅಪೊಸ್ತಲವಾದ ಪೌಲನು ಎಷ್ಟು ದೀನತವಾಗಿದ್ದಂದರೆ ಅಷ್ಟು ದೀನತವಾಗಿದ್ದ. ಅವನು ಎಲ್ಲರ ಅಪೊಸ್ತಲಗಿಂತ ಶ್ರೇಷ್ಠವಾದನಾಗಿದ್ದ. ಯಾಕಂದರೆ 12 ಪುಸ್ತಕದ ಬರೆದವನು ಈ ಅಪೊಸ್ತಲನು. ಹಲ್ಲೆಲೂಯಾ ಸ್ತೋತ್ರ. ತಗ್ಗಿದ್ದ. ಏನು ಹಲ್ಲೆಲೂಯಾ ಸ್ತೋತ್ರ, ಯಾರು ಏನಂದ್ರು ಏನು ಮಾಡಿದ್ರು ಅಷ್ಟು ತಗ್ಗದೆ ಉಂಟಾಗಿತ್ತು. ಅವನಿಗೊಂದು
ಒಂದು ಹಾಲೆಲೂಯ ಸ್ತೋತ್ರ ಅವನು ಏನಾದರೂ ಎಚ್ಚರ ಮಾಡಿದಾಗ ಅವನೊಂದು ತ್ರಿಶೂಲ ಇತ್ತು. ಹಾಲೆಲೂಯ ಸ್ತೋತ್ರ, ಅದು ದೇವರ ಕೊಟ್ಟಿದ್ದೊಂದು ತ್ರಿಶೂಲ. ಅವನು ಎಷ್ಟೋ ಸತಿ ಪ್ರಾರ್ಥನೆ ಮಾಡ್ದ, ದೇವರೇ ಇದನ್ನು ತೆಗೆದಾಕ್ಬಿಡು ಅಂದ್ರೆ ದೇವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನನ್ನ ಕೃಪೆಯೇ ಸಾಕು ಅಂತ. ಹಾಲೆಲೂಯ ಸ್ತೋತ್ರ. ಪ್ರತಿಯೊಂದು ಜೀವಿತದಲ್ಲಿ ದೇವರು ಹಾಲೆಲೂಯ ಒಂದು ಕಾರ್ಯ ಇಟ್ಟಿರ್ತಾನೆ. ಎಲ್ಲಿ ನಾವು ಎಚ್ಚರಗೊಳ್ತಿರೋ, ಒಂದು ನಮ್ಮನ್ನೇ ನಾವು ಹೆಮ್ಮೆ ಪಡ್ತಿರೋ, ಅಲ್ಲಿ ದೇವರ ಹಾಲೆಲೂಯ ಸ್ತೋತ್ರ ಕಾರ್ಯ ಚಲಿಸುತ್ತೆ. ಅಂದ್ರೆ ಮೀನ್ಸ್ ದೇವರು ನಮಗಾಗಿ ಒಂದು ತ್ರಿಶೂಲ ಇಕ್ಕಿರ್ತಾರೆ. ಹಾಲೆಲೂಯ ಸ್ತೋತ್ರ. ನಾವು ಯಾವಾಗ ನಾವು ಎಚ್ಚರ ಪಡ್ತಿರೋ ಆವಾಗ ದೇವರು ಏನು ಮಾಡ್ತಾರೆ ಗೊತ್ತಾ, ಕೆಲವೊಂದು ಸತಿ ಹಾಲೆಲೂಯ ಸ್ತೋತ್ರ ಬಾಗಿಲು ತೆಗೆದುಕೊಟ್ಬಿಡ್ತಾರೆ. ಶತ್ರು ಬರ್ತಾನೆ, ಹಾಲೆಲೂಯ ಸ್ತೋತ್ರ, ಬಂದು ನಮ್ಮ ಜೀವಿತದಲ್ಲಿ ತಾಂಡವಳ ಆಡ್ತಾನೆ. ಹಾಲೆಲೂಯ ಸ್ತೋತ್ರ. ನಾವು ಜೀವಿತದಲ್ಲಿ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇರುತ್ತೆ, ಎಲ್ಲ ಕಾರ್ಯಗಳು ಚೆನ್ನಾಗೇ ಹೋಗ್ತಾ ಇರುತ್ತೆ. ಆದರೆ ದೇವರು ಹಾಲೆಲೂಯ ಸ್ತೋತ್ರ ನಾವು ಯಾವಾಗ ಅಹಂಕಾರ ಪಡ್ತಿರೋ, ಯಾವಾಗ ಅಹಂಕಾರದಿಂದ ನಿಲ್ತಿರೋ, ನನಗೆಲ್ಲ ಗೊತ್ತು, ನನಗೆಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಅಹಂಕಾರ ಪಡ್ತಿರೋ, ಅಲ್ಲೇ ಹಾಲೆಲೂಯ ಸ್ತೋತ್ರ ಏನು ಮಾಡ್ತಾನೆ, ಸೈತಾನನ ಕಾಯ್ತಾ ಇರ್ತಾನೆ. ಅವನು ಬಂದು ಹಾಲೆಲೂಯ ಸ್ತೋತ್ರ ನುಗ್ತಾನೆ. ಮೋಸೆ ಸಂಗಡ ಇದೇ ಉಂಟಾಯಿತು. ಮೋಸೆ ಏನಾಗಿದ್ದ, ಎಲ್ಲರಿಗಿಂತ ದೀನನಾಗಿದ್ದ. ಎಲ್ಲರಿಗಿಂತ ಏನಾಗಿದ್ದ ಗೊತ್ತಾ, ದೀನರಾಗಿದ್ದ. ಅವನಷ್ಟು ದೀನತೆ ಯಾರು ಇಲ್ಲ ಅಂತ ಪ್ರಪಂಚದಲ್ಲಿ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಆದರೆ ಅವನಿಗೆ ವಿರೋಧವಾಗಿ ಸ್ವಂತ ಅಕ್ಕ ಮಿರಿಯಾಮನು ಆರೋನನು ಬಂದರು. ಹಾಲೆಲೂಯ ಸ್ತೋತ್ರ. ಬಂದು ಏನು ಹೇಳ್ತಾ ಇದ್ದಾರೆ, ಏನು ದೇವ್ರು ನಿನ್ನ ಬಗ್ಗೆ ನಾನು ಮಾತಾಡೋದು, ನಮ್ಮ ಸಂಗಡ ನಾವು ಮಾತಾಡಲ್ಲ, ನಾವು ನಿನ್ಗಿಂತ ಹಾಲೆಲೂಯ ಸ್ತೋತ್ರ ಶ್ರೇಷ್ಠವಾಗಿದ್ರಿ. ನೀನು ನೋಡಿದ್ರೆ ಯಾರು ಅನ್ಯ ಜನನ ಮದುವೆ ಮಾಡ್ಕೊಂಡು ಬಂದಿದೀಯಾ, ಆದರೆ ನಾವು ಎಲ್ಲ ಶ್ರೇಷ್ಠವಾಗಿದ್ದೀವಿ, ದೇವ್ರು ನಂತಗೂ ಮಾತಾಡ್ತಾರೆ ಅಂದಾಗ ಈ ಮೋಸೆ ಹಾಲೆಲೂಯ ಸ್ತೋತ್ರ ಆಲಯದ ಹೋಗಿ ಅಳ್ತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ಹತ್ತಿದಾಗ ಏನಾಗ್ತದೆ, ಮಿರಿಯಾಮಿಗೆ ಇಮ್ಮಿಡಿಯೇಟಾಗಿ ಅಲ್ಲಿ ಏನು ಸಂಭವಿಸ್ತದೆ, ಕುಷ್ಠರೋಗ ಸಂಭವಿಸ್ತಾ ಇದೆ. ಹಾಲೆಲೂಯ ಸ್ತೋತ್ರ. ತೊನ್ನು, ಹಾಲೆಲೂಯ ತೊನ್ನು ಅಂದ್ರೆ ಅಷ್ಟೇ ಅಲ್ಲ, ಓಕೆ, ತೊನ್ನು ಅಂದ್ರೆ ಬಿಳಿ ಚರ್ಮ. ಹಾಂ, ಬಿಳಿ ಚರ್ಮ ಹಾಲೆಲೂಯ ಸ್ತೋತ್ರ ಸಂಭವಿಸ್ತು. ಯಾವಾಗ ಬಿಳಿ ಸಂಭವಿಸ್ತು, ಮತ್ತೆ ಮೋಸೆ ಹೋಗಿ ಪ್ರಾರ್ಥಿಸ್ದ. ಹಾಲೆಲೂಯ ಸ್ತೋತ್ರ. ಅವ್ರಿಗಾಗಿ ಪ್ರಾರ್ಥಿಸಿದಾಗ ಇಮ್ಮಿಡಿಯೇಟಾಗಿ ಏನಾಯಿತು, ದೇವ್ರ ಸೌಖ್ಯ ಆದ್ರು. ಆದರೆ ಇಲ್ಲಿ ಏನು ತೋರಿಸಲ್ಪಡ್ತಾರೆ ಅಂದರೆ, ದೇವರೊಂದು ಆರ್ಡಿನೇಷನ್ ಮಾಡ್ತಾರೆ, ಒಂದು ಸ್ಟೆಪ್ ಇರುತ್ತೆ. ಆ ಸ್ಟೆಪ್ ಪ್ರಕಾರ ನಾವು ನಡೆಯಲ್ಲ ಪಡಬೇಕು. ಫಸ್ಟು ದೇವರು ಎತ್ತಿದ ದೊಡ್ಡದು ಕಾರ್ಯ ನಮಗೆ ಕೊಡಲ್ಲ, ಚಿಕ್ಕ ಕಾರ್ಯ ಕೊಡ್ತಾರೆ. ಆ ಚಿಕ್ಕ ಕಾರ್ಯದಲ್ಲಿ ನಂಬಿಗಸ್ತರಿಗೆ ನಾವು ನಿಲ್ಲಲ್ಲ ಪಡಬೇಕು. ನಂಬಿಗಸ್ತರಾಗಿ ನಿಂತಾಗ ನೆಕ್ಸ್ಟ್ ಹಾಲೆಲೂಯ ಸ್ತೋತ್ರ ಇನ್ನೊಂದು ಕೊಡ್ತಾರೆ. ಅದರಲ್ಲಿ ನಂಬಿಗಸ್ತರಾಗಿ ನೆಕ್ಸ್ಟ್ ಇನ್ನೊಂದು ಕೊಡ್ತಾರೆ. ಹಾಲೆಲೂಯ ಸ್ತೋತ್ರ. ಇಮ್ಮಿಡಿಯೇಟಾಗಿ ಏನು ದೊಡ್ಡ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕೊಡಲ್ಲ. ಈ ಹಾಲೆಲೂಯ ಸ್ತೋತ್ರ ನಮ್ಮ ಜೀವಿತದಲ್ಲಿ ಏನು ಗೊತ್ತಾಗೋದು, ಈ ಮನುಷ್ಯರಲ್ಲಿ ಬರೋದು ಸ್ವಭಾವ ನಾನು, ನನ್ನದು, ನಂದು. ಹಾಲೆಲೂಯ ಸ್ತೋತ್ರ. ನಾನು, ನನ್ನದು, ನಂದು. ಈ ಕಾರ್ಯಗಳು ಬಂತು ಅಂದರೆ ನಮ್ಮ ಜೀವಿತ ಮೇಲೆ ಎದ್ದೊಳಕೆ ಆಗಲ್ಲ. ನಾವು ಎಲ್ಲಿ ತಗ್ಗಲು ಪಡ್ತಿರೋ ಅಲ್ಲಿ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ನೆರವೇರುತ್ತೆ. ದೇವರ ಕಾರ್ಯ ನೆರವೇರುತ್ತೆ. ಪ್ರತ್ಯೇಕವಾಗಿ ನಾವು ಏನಾದರೂ ಒಂದು ಅಭಿಷೇಕ ಬೇಕು, ನಮಗೇನಾದರೂ ಒಂದು ಅಧಿಕಾರ ಬೇಕು ಅಂದಾಗ ನಮಗೆ ಕುಟ್ಟಲ್ಪಟ್ಟು ಉಪವಾಸದಿಂದ ಈ ವಿಷಯಕ್ಕಾಗಿ ನಾವು ಪ್ರಾರ್ಥಿಸಲ್ಪಡಬೇಕು. ಒಂದು ಅಭಿಷೇಕ ಹೆಂಗೆ ಅಂದರೆ, ನಾವು ಯಾವಾಗ ಉಪವಾಸದಲ್ಲಿ ಕುತ್ಕೊಂಡು, ದೇವರೇ ನನಗೆ ಯಾವುದು ಬೇಡಪ್ಪ, ನನ್ನ ಜೀವಿತದಲ್ಲಿ ಯಾವುದು ಬೇಡ, ನೀನು ಬೇಕು, ನೀನು ನನ್ನ ಜೀವಿತದಲ್ಲಿ ಅದ್ಭುತ ಮಾಡು, ನೀನು ನನ್ನ ಜೀವಿತದಲ್ಲಿ ಆಶೀರ್ವಾದ ಮಾಡು ಅಂದಾಗ ದೇವರ ಆಶೀರ್ವಾದ ಅಭಿಷೇಕನ ಸುರಿಸ್ತಾರೆ. ಈ ಪರಿಶುದ್ಧಾತ್ಮನ ಹೆಂಗೆ ಅಂದರೆ, ಹಾಲೆಲೂಯ ಸ್ತೋತ್ರ, ಆತನು ತುಂಬ ಸೆನ್ಸಿಟಿವ್ ಆಗಿರ್ತಾನೆ. ಮಾತಾಡಬೇಕಂದ್ರೆ ತುಂಬ ನಾಜೂಕವಾಗಿರುತ್ತೆ. ತುಂಬ ಏನು ಒಂಥರ ಶಬ್ದ ಅಂದರೆ ಸೂಕ್ಷ್ಮವಾಗಿರುತ್ತೆ. ಆ ಶಬ್ದ ಕಿವಿಗೊಳ್ಳಬೇಕು ನಾವು. ಆ ಶಬ್ದಕ್ಕೆ ಕಿವಿಗೊಡ್ಡಿಲ್ಲ ಅಂದರೆ ಪರಿಶುದ್ಧಾತ್ಮನ ಹೋಗ್ಬಿಡ್ತಾರೆ. ಹಾಲೆಲೂಯ ಸ್ತೋತ್ರ. ಅದನ್ನು ನಮಗೆ ಗೊತ್ತಿರಲ್ಲ. ನಾವೇನು ಅನ್ಕೊಂತೀರಿ, ಪರಿಶುದ್ಧಾತ್ಮ ಇರುತ್ತೆ ಅಂದ್ಬಿಟ್ಟು ನಾವು ಏನು ಮಾಡ್ತೀರಿ, ನಮ್ಮ ಒಳಗಿರೋ ಆತ್ಮ ಅದನ್ನು ನಟನೆ ಮಾಡುತ್ತೆ. ಈ ಸ್ವಂತ ಪ್ರವಾದಿಯಾದ ವಿಲ್ಸನ್ ಸಾಲು ಕುಮಾರ್ ಈ ಮೆಸೇಜ್ ಇದೆ, ಈ ವಾಕ್ಯ ಇದೆ, ಇದು ಆದರೂ ಹೇಳಿದ್ದಾರೆ ಅವರು. ಹಾಲೆಲೂಯ ಸ್ತೋತ್ರ. ಅದೇ ಥರ ನಟನೆ ಮಾಡುತ್ತೆ. ಪರಿಶುದ್ಧಾತ್ಮನಿಗೆ ನಾವು ಯಾವಾಗಲೂ ಕಿವಿಗೊಳ್ಳಬೇಕು. ಯಾವತ್ತೂ ನಾವು ಪರಿಶುದ್ಧಾತ್ಮನ ನೊಂದಿಸ್ಕೊಡ್ದು. ದೇವರ ವಾಕ್ಯ ಮತ್ತೆ ಅದೇ ಬರ್ತಾ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 21 ವಾಕ್ಯದಲ್ಲಿ ಓದಿ ಸಿಸ್ಟರ್, ಗೊತ್ತಾಗುತ್ತೆ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರರು ಎಂದು. ಇಲ್ಲ, ಮತ್ತಾಯ ಬರ್ದ 12ನೇ ಅಧ್ಯಾಯದ 32ನೇ ವಾಕ್ಯ. 12ನೇ ಅಧ್ಯಾಯದ 32ನೇ ವಾಕ್ಯ. ಯಾವನಾದರೂ ಮನುಷ್ಯ ಕುಮಾರನು ವಿರೋಧವಾಗಿ ಮಾತಾಡಿದರೆ ಅಂದು ಅವನಿಗೆ ಕ್ಷಮಿಸಲಾಗುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಆಮೆನ್. ಹಾಲೆಲೂಯಾ ಸ್ತೋತ್ರ.
ಈ ಸ್ವಂತ ಯೇಸುವಿನೇ ಹೇಳಿದ್ದಾರೆ, ಮನುಷ್ಯಕುಮಾರ ಬಗ್ಗೆ ನೀವು ಏನು ಬೇಕಾದ್ರೆ ಮಾತಾಡ್ಕೊಳ್ರಿ, ಏನು ಬೇಕಾದ್ರೆ ಇದು ಮಾಡ್ಕೊಳ್ರಿ, ಕ್ಷಮೆ ಉಂಟು. ಪರಿಶುದ್ಧಾತ್ಮನ ಬಗ್ಗೆ ಏನಾದರೂ ನೀವು ಮಾತಾಡಿದ್ರೆ ಈ ಲೋಕದಲ್ಲೂ ಪರಲೋಕದಲ್ಲೂ ನಿಮಗೆ ಕ್ಷಮೆ ಇಲ್ಲ. ಹಲ್ಲೆಲೂಯಾ ಸ್ತೋತ್ರ. ನಾವು ಪರಿಶುದ್ಧಾತ್ಮನ ಈ ಕಾರ್ಯದಲ್ಲಿ ನಾವು ಕಿವಿಗೊಳ್ಳಬೇಕು. ಪರಿಶುದ್ಧಾತ್ಮನ ಒಂದೊಂದು ಸಲ ಹೇಳ್ತಾನೆ, ಇದು ಬೇಡ ಮಗನೇ, ಇದು ವೇಟ್ ಮಾಡು, ಈ ಕಾರ್ಯದಲ್ಲಿ ನಿಂತ್ಕೋ, ಸ್ವಲ್ಪ ದಿನ ನಿಂತ್ಕೋ, ಹಿಂಗೆ ಇರು, ಹೆಂಗಿರು ಅಂತ ಪರಿಶುದ್ಧಾತ್ಮನ ಹೇಳ್ತಾರೆ. ಪರಿಶುದ್ಧಾತ್ಮನಿಗೆ ವಿರೋಧವಾಗಿ ಹೋದರೆ ಆ ಪರಿಶುದ್ಧಾತ್ಮನ ಬಿದ್ದು ಹೋಗ್ತಾನೆ. ಮತ್ತೆ ಆ ಪರಿಶುದ್ಧಾತ್ಮನ ನಮ್ಮ ಜೀವಿತದಲ್ಲಿ ಬರಬೇಕಂದ್ರೆ ಭಯಂಕರವಾದ ಕಷ್ಟ ನಾವು ಬೀಳಬೇಕು, ಕೂಗಬೇಕು, ಗೋಳಾಡಬೇಕು. ಪರಿಶುದ್ಧಾತ್ಮನೇ ಮತ್ತೆ ಇಳಿದು ಬಾ, ಪರಿಶುದ್ಧಾತ್ಮನೇ ಮತ್ತೆ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡು, ಪರಿಶುದ್ಧಾತ್ಮನೇ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡು ಅಂತ ನಾವು ಗೋಳಾಡಬೇಕು. ಗೋಳಾಡ್ದಾಗೆ ದೇವರು ಮತ್ತೆ ನಮ್ಮ ಸಂಗಡ ಇಳಿದು ಬರ್ತಾರೆ. ಹಲ್ಲೆಲೂಯಾ ಸ್ತೋತ್ರ. ಇವತ್ತು ನಮ್ಮ ಜೀವಿತದಲ್ಲಿ ಎಲ್ಲ ಮನುಷ್ಯ ಜೀವಿತದಲ್ಲಿ ಏನು ಗೊತ್ತಾ ಸಂಭವಿಸೋದು, ಅನೇಕ ಕಾರ್ಯಗಳು ನಂದು ಐ ಆಮ್ ಸಂಬಡಿ, ಹಲ್ಲೆಲೂಯಾ ಸ್ತೋತ್ರ ಬಂದ್ಬಿಡುತ್ತೆ. ನಾನು ಎಲ್ಲರಿಗಿಂತ ಶ್ರೇಷ್ಠವಾದನು, ನಾನು ಉನ್ನತನು, ಏನೋ ಒಂದು ದೇವರ ಒಂದು ಆಶೀರ್ವಾದ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಎಚ್ಚರಿಕೆ ಬಂದ್ಬಿಡುತ್ತೆ. ಈ ಎಚ್ಚರಿಕೆ ಜೀವಿತದಲ್ಲಿ ಒಂದು ಆಶೀರ್ವಾದ ಚಪ್ಪಡಿ ಕಳ್ಳಾಗ್ಬಿಡುತ್ತೆ. ಅವನ ಜೀವಿತದಲ್ಲಿ ಮತ್ತೆ ಮೇಲೆ ಎದ್ದೊಳಕೆ ಆಗಲ್ಲ. ಆಶೀರ್ವಾದಕ್ಕೆ ತಡೆ ಆಗುತ್ತೆ, ಮತ್ತೆ ಅವನು ಎದ್ದು ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಶತ್ರು ಯಾವಾಗಲೂ ಕಾಯ್ತಾ ಇರ್ತಾನೆ. ಏನು ಗೊತ್ತಾ, ಒಂದು ಸತಿ ನಮ್ಮ ಹೃದಯದಲ್ಲಿ ಹಲ್ಲೆಲೂಯಾ ಸ್ತೋತ್ರ ಏನೋ ನಮ್ಗೆ ಗೊತ್ತಿರಲ್ಲ, ನಮ್ಮ ಹಲ್ಲೆಲೂಯಾ ಸ್ತೋತ್ರ ಅನ್ಯರಾಗಿದ್ದಾಗ ನಾವು ಎಷ್ಟೋ ದುರಾತ್ಮಗಳು ನಮ್ಮ ಜೀವಿತದಲ್ಲಿ ಇರುತ್ತೆ, ಬಟ್ ಅದು ಎಲ್ಲ ಪ್ರೊಸೆಸ್ ಆಗಲ್ಲ. ಯಾವಾಗ ನಾವು ರಕ್ಷಣೆ ಮಾರ್ಗ ಬಂದು ದೀಕ್ಷಾನ ಒಂದು ದೇವರಿಗಾಗಿ ನಿಲ್ತಿರೋ ಅದು ಎಲ್ಲ ತೆಗೆದಾಕ್ಬಿಡ್ತಾರೆ. ಮತ್ತೆ ಹಲ್ಲೆಲೂಯಾ ನಮ್ಮ ಹೃದಯನ ದೇವರಿಗಾಗಿ ಯಾವಾಗಲೂ ಕಾಯ್ತಾ ಇರಬೇಕು. ನಾವು ಎಲ್ಲಿ ಏನಾದರೂ ನಾವು ಏನಾದರೂ ಬಾಗಿಲು ತಕ್ಕೊಟ್ರೋ ಒಂದೋಗಿ ಮತ್ತೆ 7 ಅದನ್ನು ಕರ್ಕೊಂಬಂದ್ಬಿಡುತ್ತೆ. ಹಲ್ಲೆಲೂಯಾ ಸ್ತೋತ್ರ. ಆವಾಗ ಮುಂಚೆ ಇರೋದಕ್ಕಿಂತ ವರ್ಷಾಗಿ ನಮ್ಮ ಜೀವಿತನ ಕಾಳ್ತೀರಿ. ಈ ಕೋಪ ಬರೋದು, ಮಸ್ಕರ ಬರೋದು, ಇದೆಲ್ಲ ದುರಾತ್ಮನ ಕಾರ್ಯಗಳು. ಹಲ್ಲೆಲೂಯಾ ಸ್ತೋತ್ರ. ಈ ಎಲ್ಲ ದುರಾತ್ಮನ ಕಾರ್ಯಗಳೇ. ನಾವು ಇದನ್ನು ಜಡ್ಜಲ್ಲಿ ಪಡಬೇಕಂದ್ರೆ ಒಂದೇ ಒಂದು ಕಾರ್ಯ, ಉಪವಾಸದಲ್ಲದೆ ಬೇರೆ ಯಾವುದರಿಂದ ಸಾಧ್ಯವಾಗಲ್ಲ. ಉಪವಾಸ ತಗೊಂಡ್ರೆ ನಮ್ಮ ಜೀವಿತದಲ್ಲಿ ಇದನ್ನು ತಗ್ಗಲ್ಪಡುತ್ತೆ. ಅನೇಕ ಸತಿ ನಾನು ಭಯಂಕರವಾದ ಕೋಪ ಇದ್ದೆ, ನಾನು ಜೀವಿತದಲ್ಲಿ ನೋಡಬೇಕಂದ್ರೆ ಭಯಂಕರವಾದ ಕೋಪ ಇತ್ತು ನನ್ನ ಜೀವಿತದಲ್ಲಿ. ಯಾರಾದರೂ ಏನಂದರೆ ಟಕ್ಕಂತ ಇಮ್ಮಿಡಿಯೇಟಾಗಿ ಹೇಳಿ ಅವನ್ನ ಇದು ಮಾಡಿಬಿಡ್ತಾ ಇದ್ದೆ. ಹಂಗಿರ್ಬೇಕಾದಾಗ ದೇವರು ಒಂದೊಂದೇ ನನ್ನ ಜೀವಿತದಲ್ಲಿ ಪಾಠ ಕಳಿಸಿ ತಗ್ಗಿಸಿದಾಗ ದೇವರು ಇಲ್ಲಿಂದ ನನ್ನ ಮೇಲೆ ಎತ್ಕೊಂಬಂದರೆ. ನಾನು ಈ ಸ್ಟೇಜ್ನಲ್ಲಿ ನಿಂತ್ಕೊಂಡು ಹಲ್ಲೆಲೂಯಾ ಸ್ತೋತ್ರ ಅನೇಕ ಇದು ಏನು ಈಗಿಂದ ಬಂದಿದ್ದಲ್ಲ, ಅನೇಕ ವರ್ಷದಿಂದ ನಾನು ತುಂಬ ಪ್ರಯಾಸ ಪಟ್ಟಿದ್ದೀನಿ. ಎಷ್ಟೋ ಕೆಲಸಗಳು ಬಿಟ್ಟು, ಬಿಸ್ನೆಸ್ ಬಿಟ್ಟು ನಾನು ಸಭೆಗಾಗಿ ಹಲ್ಲೆಲೂಯಾ ಸ್ತೋತ್ರ ಓಡಾಡಿದ್ದೀನಿ. ಅನೇಕ ಸತಿ 21 ದಿವಸ ದೇವರ ಕೆಲ್ಸಕ್ಕೆ ಹೋದಾಗ ದೇವರ ರಾಜ್ಯಕ್ಕೆ ನಾನು ಕುತ್ಕೊಂಡು ನಾನು ಕಾಲ ಕಳ್ತಿರೋ ಸಮಯ ಉಂಟು. ಎಷ್ಟೋ ಕಾಸಪಟ್ಟು, ಎಷ್ಟೋ ಹೋರಾಟ ಬಿಟ್ಟು ನಾನು ದೇವರನ್ನ ಬೆಳಕೆತ್ತಿ ನಾನು ದೇವರನ್ನ ಆರಾಧಿಸಿದ್ದೀನಿ. ಹಲ್ಲೆಲೂಯಾ ಸ್ತೋತ್ರ. ಅನೇಕ ಸತಿ ನನ್ನ ಕೈ ಮುರಿದೋಡ್ದಾಗ ಹಲ್ಲೆಲೂಯಾ ಸ್ತೋತ್ರ, ಕೈಗಳು ಕ್ರಿಕೆಟ್ ಆಡೋಕ್ಕೆ ಹೋಗಿ ಫ್ರ್ಯಾಕ್ಚರ್ ಆಯ್ತು ನಂದು. ಫ್ರ್ಯಾಕ್ಚರ್ ಆದಾಗ ಗಾಡಿ ಓಡ್ಸೋಕ್ಕಾಗಲ್ಲ. ಹಲ್ಲೆಲೂಯಾ ಸ್ತೋತ್ರ. ಏನು ಮಾಡೋಕ್ಕಾಗಲ್ಲ. ಆಟಕ್ಕೆ ಬರೋಣ ಅಂದರೆ ದುಡ್ಡಿಲ್ಲ, ನಮ್ಮ ತಂದೆ ತಾಯಿಗೆ ದುಡ್ಡು ಕೇಳೋಕ್ಕಾಗಲ್ಲ. ಆದರೆ ಎಷ್ಟೋ ಸತಿ ನಾನು ನಡ್ಕೊಂಬಂದು ದೇವರನ್ನ ಆರಾಧಿಸ್ತೀನಿ. ನಾನು ಸುಮ್ಮನೆ ಕೂತ್ಕೊಂಡಿಲ್ಲ. ಎಷ್ಟೋ ಸತಿ ನಾನು ನಡ್ಕೊಂಬಂದು ಮನೆಯಿಂದ ಸಭೆ ನಡ್ಕೊಂಬರ್ಬೇಕಂದ್ರೆ ನನಗೆ ಅಲ್ಲಿ ಹೆಬ್ಬಾಳದಿಂದ ಮತ್ತು ಇಲ್ಲಿ ಕೆಂಪಾಪುರಕ್ಕೆ ಬರಬೇಕಂದ್ರೆ ಏನಿಲ್ಲ ಅಂದ್ರೆ 5 ಕಿಲೋಮೀಟ್ರು. ಆ 5 ಕಿಲೋಮೀಟ್ರ್ ನಡ್ಕೊಂಬಂದು ದೇವರನ್ನ ಆರಾಧನೆ ಮಾಡಿದ್ದೀನಿ. ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ದೇವರಿಗಾಗಿ ನಾವು ಏನಾದರೂ ಸಮರ್ಪಿಸಿದಾಗೆ ದೇವರ ಈ ಕಾರ್ಯಗಳು ಬರೋದು. ದೇವರು ಯಾವತ್ತೂ ಸುಮ್ಮನೆ ಯಾರ ಮೇಲೇನೂ ಅಭಿಷೇಕ ಸುರಿಸಲ್ಲ. ಒಂದು ಕರೆ ಮೀನ್ಸ್ ಒಂದು ಬೆಲೆ ಕೆತ್ತಲ್ಪಡಬೇಕು. ಬೆಲೆ ಕೆತ್ತರೆ ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣೋದು. ಈ ಒಂದು ಜನ್ರೇಷನ್ ನೋಡಬೇಕಂದ್ರೆ ಅನೇಕರು ಏನು ಗೊತ್ತಾ, ಹಲ್ಲೆಲೂಯಾ ಸ್ತೋತ್ರ ಬೆಳೆನೇ ಕೆತ್ತಲ್ಲ, ಬಂದ್ಬಿಡ್ತಾರೆ. ಹಲ್ಲೆಲೂಯಾ ಸ್ತೋತ್ರ ಸೇವೆಗಾಗಿ ಬರ್ತಾರೆ, ಏನಾದರೂ ಕಷ್ಟ ಬಂದಾಗ ಮತ್ತೆ ಹಿಂತಿರುಗಿ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ ಸ್ತೋತ್ರ. ಹಿಂತಿರುಗಿ ಹೋದಾಗ ಅವ್ರ ಜೀವಿತ ಹೆಂಗಿರುತ್ತಂದರೆ, ಒಂದು ಸತಿ ನೀನು ಬಾಯಿನಲ್ಲಿ ಒಡಂಬಡಿಕೆ ಮಾಡಿಕೊಂಡು ದೇವರಿಗಾಗಿ ನಾನು ನಿಲ್ತೀನಿ, ದೇವರಿಗಾಗಿ ನಾನು ಹಲ್ಲೆಲೂಯಾ ಸ್ತೋತ್ರ ನಿಂತು ಏನಾದರೂ ಸಾಧಿಸ್ತೀನಿ ಅಂತ ನೀನು ಮುಂದೆ ಹೆಜ್ಜೆ ಇದ್ದಾಗ ಇಲ್ಲಿ ಏನಾಗುತ್ತೆ ಗೊತ್ತಾ, ದೇವರ ಹಲ್ಲೆಲೂಯಾ ಸ್ತೋತ್ರ ಕಾಯ್ತಾ ಇರ್ತಾರೆ. ಅದರ ಶತ್ರು ನಿನಗೆ ವಿರೋಧವಾಗಿ 7 ಶಕ್ತಿ ನಿನಗೆ ಕಾಯ್ತಾ ಇರುತ್ತೆ ನೀನು ಹಿಂದೆ ಎಳೆಯೋಕ್ಕೆ. ಹಲ್ಲೆಲೂಯಾ ಸ್ತೋತ್ರ. ಆ ವಂಚನೆಗೆ ನಾವು ಒಳಗಾಕೂಡ್ದು, ಆ ವಂಚನೆಗೆ ನಾವು ನಿಲ್ಕೊಡ್ದು. ಯಾವಾಗ ನಾವು ಹಲ್ಲೆಲೂಯಾ ಸ್ತೋತ್ರ ದೇವರಿಗಾಗಿ ನಿಂತಾಗ ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳು ಬರುತ್ತೆ, ಅನೇಕ ಕಷ್ಟಗಳು ಬರುತ್ತೆ, ಅನೇಕ ನಿಂದೆಗಳು ಬರುತ್ತೆ. ಯೇಸು ಹಲ್ಲೆಲೂಯಾ ಸ್ತೋತ್ರ ಹಲ್ಲೆಲೂಯಾ ಸ್ತೋತ್ರ 30 ವರ್ಷ ಏನಾಗಿದ್ರು, 30 ವರ್ಷ ಅವ್ರು ಸುಮ್ಮನೆ ಇದ್ದರು, ಸೇವೆನೇ ಮಾಡಲಿಲ್ಲ.
30 ವರ್ಷ ಆದ ನಂತರ ಅವರು ಅಭಿಷೇಕ ಪಟ್ಟು ದೀಕ್ಷಾನ ಹೊಂದಿ ಸೇವೆಗಂತ ಕಾಲಿಟ್ಟಾಗ ಅವ್ರು ಏನಾದರೂ 40 ದಿವಸ ಉಪವಾಸ ತಗೊಂಡು ಸೇವೆಗೆ ಕಾಲಿಟ್ಟಾಗ ಆವಾಗಲೇ ಅವ್ನು ಏನು ಮಾಡ್ದ, ಶತ್ರು ಬಂದ. ಹಾಲೆಲೂಯಾ ಸ್ತೋತ್ರ. ಆವಾಗಲೇ ಶತ್ರು ಬಂದು ವಂಚನೆ ಮಾಡ್ತಾ ಇದ್ದಾನೆ. ನೀ ನಿಜವಾದ ದೇವಕುಮಾರನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡು ಅಂತ ಹೇಳ್ತಾನೆ. ಹಾಲೆಲೂಯಾ ಸ್ತೋತ್ರ. ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡು ಅಂತಾನೆ. ಆದರೆ ಯೇಸು ಎಲ್ಲ ಪಂಡಿತರಾಗಿದ್ದ, ಅವ್ರಿಗೆಲ್ಲ ಗೊತ್ತಿತ್ತು. ಯಾಕಂದರೆ ಹಾಲೆಲೂಯಾ ಸ್ತೋತ್ರ, ಅವ್ರ ಜೀವಿತದಲ್ಲಿ ಎಲ್ಲ ಗೊತ್ತು. ವಾಕ್ಯ ಇದ್ರೇ ನಮ್ಮ ಜೀವಿತದಲ್ಲಿ ಬಿಡುಗಡೆ ಕಾಣೋದು. ವಾಕ್ಯ ಇದ್ರೇ ನಾವು ಬಿಡುಗಡೆ ಕಾಣೋದು. ವಾಕ್ಯ ಇದ್ದರೆ ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣೋದು. ಈ ವಾಕ್ಯ ಇಲ್ಲಾಂದರೆ ನಮ್ಮ ಮುಂದೆ ಎದ್ದೋಳಕ್ಕಾಗಲ್ಲ, ಮುಂದೆ ಹೋಗೋಕ್ಕಾಗಲ್ಲ. ಯೇಸು ಏನು ಮಾಡಿದ್ರು, ಶತ್ರುನ ಗದರಿಸಲಿಲ್ಲ. ಏನಾದರೂ ವಾಕ್ಯ ಇಟ್ಟು ಆ ಥರ ಮಾತಾಡಿದ್ರು. ಹಾಲೆಲೂಯಾ ಸ್ತೋತ್ರ. ವಾಕ್ಯ ಇಟ್ಟು ಮಾತಾಡಿದ್ರು. ಬರೇ ರೊಟ್ಟಿನಲ್ಲೇ ಅಲ್ಲ ಜೀವಿಸೋದು, ದೇವರ ವಾಕ್ಯದಿಂದ ಜೀವಿಸೋದು ಅಂತ ವಾಕ್ಯದಲ್ಲಿ ಇಟ್ಟು ಅವ್ರನ್ನ ಹಾಲೆಲೂಯಾ ಸ್ತೋತ್ರ ಗೆದ್ದರು. ಹಾಲೆಲೂಯಾ ಸ್ತೋತ್ರ ಗೆದ್ದರು. ಇವತ್ತು ನಮ್ಮ ಜೀವಿತದಲ್ಲಿ ವಾಕ್ಯ ನೆಲೆಗೊಳ್ಳಬೇಕು. ವಾಕ್ಯ ಯಾವಾಗ ನೆಲೆಗೊಳ್ಳುತ್ತೋ ಅವಾಗ ನಮ್ಮ ಜೀವಿತದಲ್ಲಿ ಕಾಣೋದು. ಕೆಲವರು ಬರ್ತೀರಾ ಕಾಲೇಜಿಗೆ ಸಭೆಗೆ ಬರ್ತೀರಾ, ಬೈಬಲೇ ತರಲ್ಲ. ದೇವರ ಬೈಬಲೇ ಇಲ್ಲ, ದೇವರ ವಾಕ್ಯನೇ ಇಲ್ಲ ಅಂದರೆ ನಿಮ್ಮ ಜೀವಿತದಲ್ಲಿ ಏನು ಅದ್ಭುತ ಕಾಣುತ್ತೆ? ನಿಮ್ಮ ಜೀವಿತದಲ್ಲಿ ಏನು ಆಶೀರ್ವಾದ ಕಾಣುತ್ತೆ? ಹಾಲೆಲೂಯಾ. ಏನು ಕಾಣುತ್ತೆ? ವಿದ್ಯತ್ವ ತೋರಿಸೋದು ದೇವರ ಹಾಲೆಲೂಯಾ ಸ್ತೋತ್ರ ಒಂದು ಆಶೀರ್ವಾದಾಗೆ. ಹೋಮ ಮತ್ತು ಯಜ್ಞಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯತ್ವ ಇರುತ್ತೆ. ಯಾವಾಗ ನೀವು ವಿದ್ಯತ್ವದಲ್ಲಿ ದೇವರಿಗಾಗಿ ತರ್ತಿರೋ ಆವಾಗಲೇ ನಿಮ್ಮ ಜೀವಿತ ಮೇಲೆ ಕಾಣೋದು. ಇವತ್ತೇನೋ ಒಂದು ಹಾಲೆಲೂಯಾ ಸ್ತೋತ್ರ ಒಂದು ಏನೋ ಒಂದು ಕಾರ್ಯ ದೇವರು ಅದು ಮಾಡಿಬಿಟ್ರು ಅಂದರೆ ನಾನು ಎಲ್ಲ ಗೊತ್ತು, ನನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದ ಆಗಿರುತ್ತೆ. ನನ್ನಂತ ದೇವರು ಮಾತಾಡ್ತಾರೆ, ನಾನೇ ಎಲ್ಲವನು, ನಾನೇ ಬಲ್ಲವನು, ನಾನೇ ಎಲ್ಲ ಅಂತ ಅಂದ್ಕೊಂಡು ಬರ್ತೀರಾ. ಬಟ್ ಹಾಲೆಲೂಯಾ ಸ್ತೋತ್ರ ದೇವ್ರಿಗೆ ಗೊತ್ತು ಎಲ್ಲಿ ಏನು ಮಾಡಬೇಕು, ಎಲ್ಲಿ ತಗ್ಗಬೇಕು, ಎಲ್ಲಿ ಕೆತ್ತಬೇಕು ದೇವರಿಗೆ ಗೊತ್ತು. ಹಾಲೆಲೂಯಾ ಸ್ತೋತ್ರ. ಮೋಶೆ ಜೀವಿತದಲ್ಲಿ ಇದೇ ಸಂಭವಿಸಿದ್ದು. ಆರೋನ ಮರಿಯಳನ್ನು ಬಂದರು, ಹಾಲೆಲೂಯಾ ಸ್ತೋತ್ರ ವಿರೋಧವಾಗಿ ಬಂದರು. ಎಲ್ಲಿ ಏನಾಯಿತು? ಹಾಲೆಲೂಯಾ ಸ್ತೋತ್ರ ಅವ್ರ ವಿರೋಧವಾಗಿ ದೇವರು ಏನಾಯಿತು? ತೊಂದು ಬಂದು ಆಚೆ ಹೋದ್ರು ಅವರು. ಹಾಲೆಲೂಯಾ. ಇವತ್ತು ಏನಾದರೂ ದೇವರ ಕಾರ್ಯ ಹೇಳ್ಬೇಕಂದ್ರೆ ಫಸ್ಟು ಹಾಲೆಲೂಯಾ ಏನಾದರೂ ಒಂದು ಮಿಲ್ಟ್ರಿನಲ್ಲಿ ಕಮಾಂಡ್ರು ಒಂದು ಇರ್ತಾನೆ. ಅವ್ರ ಟ್ರೈನಿಂಗ್ ಮಾಡಬೇಕಾದ್ರೆ ಕಮಾಂಡ್ರು ಏನು ಹೇಳ್ತಾನೋ ಅದನ್ನೇ ಮಾಡಬೇಕು. ಅವ್ನು ವಿರೋಧವಾಗಿ ಮಾತಾಡಿದ್ರೆ ಹೋಗ ಆಚೆ ಅಂತಾರೆ, ಒದ್ದೋಡಿಸ್ತಾರೆ ಆಚೆ. ಇಲ್ಲ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಂತ ನಿಮ್ಗೆ ಗನ್ ಕೊಟ್ಬಿಟ್ಟು ನೀವು ಏನಾದರೂ ವಿದ್ಯೆಗೆ ಕಳಿಸ್ರೆ ಶತ್ರು ನಿಮ್ಮ ಒಂದೇ ಗನ್ನಲ್ಲಿ ಹೊಡೆದು ಸಾಯಿಸಿರ್ತಾನೆ. ಇವತ್ತು ತಂತ್ರಗಳನ್ನು ನಾವು ತಿಳಿಯಲ್ಲ ಪಡಬೇಕು. ಅನೇಕರ ಜೀವಿತದಲ್ಲಿ ಸೋಲೋದು ಕಾರಣ ಏನು ಅಂದರೆ ವಾಕ್ಯ ಇಲ್ಲ, ವಾಕ್ಯಕ್ಕೆ ಕಿವಿಗೊಡಲ್ಲ, ವಾಕ್ಯದಲ್ಲಿ ನಿಲ್ಲಲ್ಲ, ವಾಕ್ಯನ ಓದೋದೂ ಇಲ್ಲ, ಆ ವಾಕ್ಯದಲ್ಲಿ ನಿಲ್ಲೋದೂ ಇಲ್ಲ. ಯಾರಾದರೂ ಏನಾದರೂ ಅಭಿಷಕ್ತರು ಹೇಳಿದಾಗ ಅವು ಕೇಳಲ್ಲ ಪಡಬೇಕು, ತಗ್ಗಲ್ಲ ಪಡಬೇಕು. ತಗ್ಗದಾಗೆ ದೇವರ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯೋದು. 15 ವರ್ಷ ನಮ್ಮ ಸೇವಕರಿಗೆ ನಾನು ಎಲ್ಲರೂ ತಗ್ಗಿಯೇ ಇಲ್ಲಿಗೆ ಬರೋದು. ಯಾರು ಸುಮ್ಮನೆ ದೇವರು ಒಂದು ಸ್ಟೇಜ್ ಕೊಟ್ಟು ಒಂದು ಇದು ಕೊಟ್ಟು ಬರಲ್ಲ. ಅವರು ತಗ್ಗಲ್ ಪಡಬೇಕು. ಪೌಲನ ಜೀವಿತದಲ್ಲಿ ಅಭಿಷೇಕ ಅರ್ಪಿಸ್ಬೇಕಂದ್ರೆ ಅವನು ತಗ್ಗಲ್ಪಟ್ಟಿದ್ದ, ಅನೇಕ ವರ್ಷಗಳಿಂದ ತಗ್ಗಲ್ಪಟ್ಟಿದ್ದ, ಇದ್ರಲ್ಲಿ ಕೊಟ್ಟಿಲ್ಲ. ಆದರೆ 3 ವರ್ಷ ಅವನು ಏನಾಗಿದ್ದ? ಶಿಷ್ಯತ್ವದಲ್ಲಿ ಕುತ್ಕೊಂಡಿದ್ದ. ಹಾಲೆಲೂಯಾ ಸ್ತೋತ್ರ. ಕುತ್ಕೊಂಡ ಮೇಲೆ ಅವನನ್ನು ಅಭಿಷೇಕ ಮಾಡಿ ಅವನನ್ನು ಆಚೆ ಕಳಿಸಿದ್ದು. ಹಾಲೆಲೂಯಾ ಸ್ತೋತ್ರ. ಇವತ್ತು ನಮಗೆಲ್ಲ ಗೊತ್ತಿದೆ, ಹೆಂಗೇನೋ ಗೊತ್ತಿದೆ ಅಂತ ಹೋಗಿ ನಾವು ಏನಾದರೂ ಒಂದು ಕಾರ್ಯದಲ್ಲಿ ಹೋಗಿ ಏನಾದರೂ ಒಂದು ಅಭಿಷೇಕ ಗೊತ್ತಿದೆ, ಅದು ಗೊತ್ತಿದೆ ಅಂತ ಹೋಗಿ ನಾವು ನಿಂತರೆ ಶತ್ರು ಏನು ಮಾಡ್ತಾನೆ ಗೊತ್ತಾ? ನೀನು ಯಾರು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಿನಗೆ ವಿರೋಧವಾಗಿ ನಿಲ್ತಾನೆ. ಹಾಲೆಲೂಯಾ ಸ್ತೋತ್ರ. ವಿರೋಧವಾಗಿ ನಿಲ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಏನು ಗೊತ್ತಾ ನಡೆಯೋದು? ನಾನು ಎಲ್ಲ ಗೊತ್ತಿದೆ, ನನಗೆ ಎಲ್ಲ ಬಲವಾಗಿದೆ ಅಂತ ಏನು ಮಾಡ್ತೀರಾ? ನಿಂತ್ಕೊಂಡು ನಮಗೆ ಆಶೀರ್ವಾದಗೆ ನಾವೇ ಚಪ್ಪಡಿಗಳು ಹೇಳ್ಕೊತೀರಿ. ಹಾಲೆಲೂಯಾ. ನಮ್ಮ ಆಶೀರ್ವಾದಗೆ ನಗುತ್ತೀಯೋ ಅಲ್ಲಿ ನಾನು ನಿನ್ನನ್ನು ಮೇಲೆ ಎತ್ತುತ್ತೀನಿ. ಹಾಲೆಲೂಯಾ ಸ್ತೋತ್ರ. ನೀನು ಎಲ್ಲಿ ತಗ್ಗುತ್ತೀಯೋ ಅಲ್ಲಿ ನಾನು ಮೇಲೆ ಎತ್ತುತ್ತೀನಿ. ತಗ್ಗದಂಗೆ ದೇವರ ಕಾರ್ಯ ಯಾರ ಜೀವಿತದಲ್ಲಿ ನಡೆಯಲ್ಲ. ಹಾಲೆಲೂಯಾ. ತಗ್ದಂಗೆ ಯಾರ ಜೀವಿತದಲ್ಲಿ ನಡೆಯಲ್ಲ. ಈ ಪೌಲನ ಯಾಕೆ ಹಾಲೆಲೂಯಾ ಸ್ತೋತ್ರ ಇಷ್ಟು ಅವನಿಗೆ ಆಸ್ತಿ ಇತ್ತು? ಗಮೈಲದಲ್ಲಿ ಯೂನಿವರ್ಸಿಟಿಯಲ್ಲಿ ಅವನು ಓದಿ ಬಂದಿದ್ದು. ರೋಮನ್ ಮುದ್ರೆ ಇತ್ತು. ಆಗಿನ ಕಾಲದಲ್ಲಿ ರೋಮನ ಮುದ್ರೆ ಅಂದರೆ ಭಯಂಕರವಾದ ಶ್ರೀಮಂತನಾಗಿರ್ತಾನೆ. ಇಷ್ಟೆಲ್ಲ ಇದ್ರೂ ಅವನು ದೇವರಿಗಾಗಿ ಇದೆಲ್ಲ ಕಸ ಕಡ್ಡಿ ಅಂದ್ಬಿಟ್ಟು ದೇವರಿಗಾಗಿ ಅವನು ತಗ್ಗಲ್ಪಟ್ಟ. ಹಾಲೆಲೂಯಾ. ಯಾವಾಗ ನಾವು ಜೀವಿತದಲ್ಲಿ ತಗುತ್ತೀರೋ ಆವಾಗಲೇ ನಾವು ಜೀವಿತದಲ್ಲಿ ಕಾಣೋದು. ಕೆಲವರಿಗೆ ಹಾಲೆಲೂಯಾ ಸ್ತೋತ್ರ ಒಳ್ಳೊಳ್ಳೆ ಟ್ಯಾಲೆಂಟ್ ಇರುತ್ತೆ, ಅಭಿಷೇಕ ಇರುತ್ತೆ, ಏನೇನೋ ಕಾರ್ಯಗಳಿರುತ್ತೆ. ಆದರೆ ಏನು ಮಾಡ್ತಾರೆ? ಅದು ಕ್ರಿಯೆ ಮಾಡಲ್ಲ, ಅಂದರೆ ವ್ಯಾಪಾರ ಮಾಡಲ್ಲ. ಕೆಲವರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನಿಗೆ 3 ಟ್ಯಾಲೆಂಟು, ಇನ್ನೊಬ್ಬನಿಗೆ 5 ಟ್ಯಾಲೆಂಟು, ಇನ್ನೊಬ್ಬನಿಗೆ 10 ಟ್ಯಾಲೆಂಟ್ ಕೊಡ್ತೀರಿ. ಹಾಲೆಲೂಯಾ ಸ್ತೋತ್ರ. 10 ಇರೋನು ಹಾಲೆಲೂಯಾ ಸ್ತೋತ್ರ ಏನು ಮಾಡ್ತಾನೆ? ಅದು ಇನ್ನೂ ವ್ಯಾಪಾರ ಮಾಡಿ ಇನ್ನೂ ಅಧಿಕವಾದ ಮಾಡ್ತಾನೆ. ಆದರೆ 2 ನಾಣ್ಯಗಳು ಕೊಟ್ಟವನು ಇವನು ಏನು ಮಾಡ್ತಾನೆ? ಆ ಟ್ಯಾಲೆಂಟ್, ಆ
ನಾನೇ ಹೋಗಿ ಊತಿ ಹಾಕ್ಬಿಡ್ತಾನೆ, ಊತಿ ಭೂಮಿನಲ್ಲಿ ಇಕ್ತಾನೆ. ಇವನು ಊತಿ ಭೂಮಿನಲ್ಲಿ ಇಕ್ತಾಗ ಮತ್ತೆ ಯೇಸು ಬಂದಾಗ ಕೇಳ್ಬೇಕಾದ್ರೆ, ನೀನು ಕೊಟ್ಟಿದ್ದು ಇಷ್ಟು ಹಾಳೆ ಒಂದು ಏನು ಶ್ರೇಷ್ಠವಾದದ್ದು, ಅದು ಹೆಂಗೆ ಖರ್ಚು ಮಾಡಬೇಕು ನನಗೆ ಗೊತ್ತಿಲ್ಲ, ಅದಕ್ಕೆ ತೊಗೊಂಡೋಗಿ ಭೂಮಿ ಮೇಲೆ ಇಟ್ಬಿಟ್ಟೆ, ಭೂಮಿನಲ್ಲಿ ಊತಿ ಇಕ್ಕಿದೆ ಅಂತ ಹೇಳ್ತಾನೆ. ಆವಾಗ ಯೇಸು ಏನು ಹೇಳ್ತಾರೆ, ಎಲೆ ಅಪ್ಪ ನಂಬಿಕೆ ಅಷ್ಟೇ ಹಾಲೇ, ನೀನು ಹೋಗು ಅಂತಾರೆ. ಹಾಲೆಲ್ಲ ಸತ್ರ ಹೋಗು ಅಂತಾರೆ. ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಆ ಟ್ಯಾಲೆಂಟನ್ನು ನೀವು ಇಟ್ಕೊಂಡು ನೀವು ವ್ಯಾಪಾರ ಮಾಡ್ದಾನೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾಣೋದು. ಆ ಟ್ಯಾಲೆಂಟ್ ಇಟ್ಕೊಂಡೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಬಿಡುಗಡೆಯಲ್ಲಿ ಕಾಣೋದು. ಆ ಟ್ಯಾಲೆಂಟ್ ಇಲ್ಲ ಅಂದರೆ ಯಾರು ಹಾಲೆಲ್ಲೂ ಸತ ಮೇಲೆ ಬರೋಕ್ಕಾಗಲ್ಲ. ನಿಮಗೇನು ಟ್ಯಾಲೆಂಟ್ ಕೊಟ್ಟಿದ್ರೆ ಅದರಲ್ಲಿ ನೀವು ಕಂಡುಹಿಡ್ಕೊಳ್ರಿ. ಆ ಟ್ಯಾಲೆಂಟ್ನ ವ್ಯಾಪಾರ ಮಾಡಿ. ಹಾಲೆಲ್ಲೂ ಸತ್ರ ದೇವರ ಲೆಕ್ಕ ಕೇಳೋನು ನಮ್ಮ ದೇವರಾಗಿರ್ತಾನೆ. ಆ ಲೆಕ್ಕನ ತೀರಿಸಬೇಕು. ಆತನು ಬರಬೇಕಾದ್ರೆ ಹಾಲೆಲ್ಲೂ ಸತ ಸುಮ್ಮನೆ ಹೋಗಿ ನಾವು ನಿಂತ್ಕೊಂಡ್ರೆ ನಮ್ಮನ್ನು ತೊಗೊಂಡೋಗಿ ಆಚೆ ಹಾಕಿ ನರಕಕ್ಕೆ ಹಾಕ್ತಾರೆ. ಹಾಲೆಲ್ಲೂ ಸತ್ರ ಎಲೆ ಅಪ್ಪ ನಂಬಿಕಸ್ತನ ಹಾಲೆ ಅಂತ ಎತ್ತು ಆಚೆ ಹಾಕ್ತಾರೆ. ಒಬ್ರಿಗೆ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟು ಹಾಲೆಲ್ಲೂ ಸತ್ರ ಯೋಚನೆ ಮಾಡಬೇಕು, ಏನಿದೆ ಆ ಟ್ಯಾಲೆಂಟು ಅಂತ. 10 ಜನ ಹಾಲಲ್ಲಿ ಕನ್ನಿಕರು ಬರ್ತಾರೆ. ಅದರಲ್ಲಿ 5 ಜನ ಏನಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ. ಇನ್ನು 5 ಜನ ಜ್ಞಾನ ಇಲ್ದವರು ಆಗಿರ್ತಾರೆ. ಹಾಲಲ್ಲಿ ಸತ್ರ ಈ ಎಣ್ಣೆ ಏನು ತೋರಿಸುತ್ತೆ ಗೊತ್ತಾ? ಪರಿಶುದ್ಧಾತ್ಮನ ತೋರಿಸುತ್ತೆ. ಈ ಎಣ್ಣೆ ಏನು ತೋರಿಸುತ್ತೆ? ಪರಿಶುದ್ಧಾತ್ಮನ ತೋರಿಸುತ್ತೆ. ಈ 5 ಜನ ಒಂದು ದೀಪ ಎತ್ಕೊಂಡ್ಬರ್ತಾರೆ, ಆ ಜೊತೆಗೆ ಎಕ್ಸ್ಟ್ರಾ ಆಯಿಲ್ ಎತ್ಕೊಂಡ್ಬರ್ತಾರೆ. ಇನ್ನು 5 ಜನ ಬುದ್ಧಿ ಇಲ್ದವ್ರು ಏನು ಮಾಡ್ತಾರೆ, ಬರೇ ದೀಪದಲ್ಲಿ ಬರ್ತಾರೆ. ಹಾಲೆಲ್ಲ ಸತ್ರ ಬರೇ ದೀಪದಲ್ಲಿ ಬಂದು ಕುತ್ಕೊತಾರೆ. ಇವ್ರು ಏನು ಮಾಡ್ತಾರೆ, ಕಾಯ್ತಾ ಇರ್ತಾರೆ. ಯಾವಾಗ ದೇವರು ಬರ್ತಾರೆ ಅಂತ ಗೊತ್ತಿಲ್ಲ, ಯಾವಾಗ ಬಂದು ಬಾಗಿಲು ತೆಗಿತಾರೆ ಗೊತ್ತಿಲ್ಲ, ಕಾಯ್ತಾ ಇರ್ತಾರೆ. ಹಾಲೆಲ್ಲ ಸತ್ರ ಇನ್ನೇನು ಬರಬೇಕಾದ್ರೆ ದೇವರು ಬರ್ತಾ ಇದ್ದಾರೆ ಅನ್ನೋಗ ಇವ್ರದ್ದು ಎಣ್ಣೆ ಖಾಲಿ ಆಗೋಯ್ತು. ಎಣ್ಣೆ ಖಾಲಿಯಾಗಿ ಹೋಗಿ ಅವ್ರನ್ನ ಕೇಳ್ತಾ ಇದ್ದಾರೆ, ಎಣ್ಣೆ ಕೊಡು ಅಂತ. ಕೇಳಿದಾಗ ಏನು ಮಾಡ್ತಾನೆ ಯೇಸು? ಹಾಲೆಲ್ಲ ಸತ್ರ ಕೇಳಿದಾಗ 5 ಜನ ಏನು ಹೇಳ್ತಿದ್ದಾರೆ, ಇರೋದು ನನಗೆ ಸಾಕಾಗ್ತಲ್ಲ, ನಿನಗೆ ಎಲ್ಲಿಂದ ಕೊಡಬೇಕು, ಹೋಗಿ ಎಲ್ಲನೂ ಹೋಗಿ ತೊಗೊಂಬನ್ನಿ, ಕೊಂಡ್ಕೊಂಬನ್ನಿ ಅಂತ ಕಳಿಸ್ತಾರೆ. ಇವ್ರು ಕೊಂಡ್ಕೊಂಬರಕ್ಕೆ ಹೋದಾಗ ಏನಾಯಿತು, ಅವ್ರು ಹೋಗಿ ಸೇರಿದ್ರು, ಇವ್ರು ಇಲ್ಲೇ ಉಳ್ಕೊಂಬಿಟ್ರು. ಅಂದರೆ ನಮ್ಮ ಜೀವಿತದಲ್ಲಿ ಏನಂದರೆ ಪರಿಶುದ್ಧಾತ್ಮನ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನೂ ನಡೆಯಲ್ಲ. ಪರಿಶುದ್ಧಾತ್ಮನ ಇದ್ರೇ ನಮ್ಮ ಮೇಲೆ ಹೋಗೋಕ್ಕಾಗೋದು. ಪರಿಶುದ್ಧಾತ್ಮನ ಇದ್ರೇ ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣೋದು. ಪರಿಶುದ್ಧಾತ್ಮನ ಇದ್ರೇ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣೋದು. ಪರಿಶುದ್ಧಾತ್ಮನ ಇದ್ರೇ ನಮ್ಮ ಜೀವಿತದಲ್ಲಿ ಬಿಡುಗಡೆಗೆ ಅದ್ಭುತ ಕಾರ್ಯಗಳು ನೆರವೇರೋದು. ಪರಿಶುದ್ಧಾತ್ಮನ ಇಲ್ಲದೆ ಕಾರ್ಯಗಳು ಯಾವುದು ನಮ್ಮ ಜೀವಿತದಲ್ಲಿ ಸಂಭವಿಸಲ್ಲ. ಇವತ್ತು ಹಾಲಲ್ಲಿ ಸತ್ರ ಬೆಳೆನೇ ಕೆತ್ತದಂಗೆ, ಕಾರ್ಯಗಳೇ ಮಾಡ್ದಂಗೆ ಕೆಲಸ ಅಂತ ಹೋದರೆ ನಿಜವಾದ ಹಾಲೆಲ್ಲ ಸತ ದೇವರ ನಿಮ್ಗೆ ಇರೋ ಸಿಚುವೇಶನ್ಗಿಂತ ವರ್ಸ್ಟ್ ಸಿಚುವೇಶನ್ ಆಗಿ ನಿಮ್ಮ ಜೀವಿತದಲ್ಲಿ ಮಾರ್ಪಡ್ತೀರ. ಹಾಲೆಲ್ಲ ಸತ್ರ ದೇವರ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಸತಿ ನಾನು ಓಡ್ದವನೇ ಆಗಿದ್ದೀನಿ, ನಾನು ಹಾಲೆಲ್ಲ ಸತ್ರ ಓಡ್ದವನೇ ಆಗಿದ್ದೀನಿ. ಕೆಲಸ ಮಾಡಬೇಕಂತ ನಾನು ಏನಾದರೂ ಹೋಗಿ ಮಾಡಿದರೆ ಆ ಕೆಲಸ ಆಗಿರಲೇ ಇಲ್ಲ. ಆ ಕೆಲಸ 10 ನಿಮಿಷ ಆಗೋ ಕೆಲಸ ಓಲ್ ಡೇ ಆಗುತ್ತೆ. ಆ ಓಲ್ ಡೇ ಆದರೆ ಏನಾದರೂ ಆಯಿತು ಅನ್ನೋಕ್ಕೆ ಮತ್ತೆ ಹಿಂದೆ ಮಾರನೇ ದಿನ ಹೋಗಿ ನಾನು ಮಾಡಬೇಕಾಗಿರುತ್ತೆ. ಅದಕ್ಕೆ ನಾನು ಹಾಲೆಲ್ಲ ಸತ್ರ ಏನು ಮಾಡ್ತೀನಿ, ಶನಿವಾರ ಭಾನುವಾರ ಎಷ್ಟೇ ಕೆಲಸ ಆಗಿರಲಿ, ಇವಾಗೆಲ್ಲ ನಾನು ರಕ್ಷಣೆ ಮಾರ್ಗ ಬಂದಾಗಿಂದನೂ ನಾನು ಹೋಗ್ತಾ ಇದ್ದಿಲ್ಲ. ಎಷ್ಟೇ ಕಾರ್ಯ ಆಗಿರಲಿ ನಾನು ಹೋಗ್ತಾ ಇದ್ದಿಲ್ಲ. ಅದಕ್ಕೆ ಡಬಲ್ ಸೋಮವಾರ ನನಗೆ ಕೊಡೋರು. ಹಾಲೆಲೂಯ, ಡಬಲು ನನಗೆ ಸೋಮವಾರ ಕೊಡೋದು. ಬೆಲೆ ಕೆತ್ತಿಲ್ಲ ಅಂದರೆ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ನೋಡೋಕ್ಕಾಗಲ್ಲ. ನೀನು ಎಲ್ಲದಕ್ಕೂ ಬೆಲೆ ಕೆತ್ತಲು ಪಡಬೇಕು. ನಮ್ಮ ಹಾಲೆಲ್ಲ ಸತ್ರ ಯಾರು ಹೇಳ್ತಾರೆ, ರಕ್ಷಣೆ ಮಾತ್ರ ಒಂದು ಫ್ರೀ, ಇನ್ನೆಲ್ಲದಕ್ಕೂ ನೀನು ಬೆಲೆ ಕೆತ್ತಲೇಬೇಕು. ಬೆಲೆ ಕೆತ್ತಿಲ್ಲ ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣಲ್ಲ. ಬೆಲೆ ಕೆತ್ತಿಲ್ಲ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಲ. ಹಾಲೆಲೂಯ. ಯೇಸುನೇ ಅಷ್ಟೇ, ಸುಮ್ಮನೆ ಏನು ಸೇವೆಗೆ ಬರಲಿಲ್ಲ. ಆತನ ಸ್ವಂತ ದೇವ ಕುಮಾರನಾಗಿದ್ದಾನೆ. ಏನಕ್ಕೆ ಆತನ ಮನುಷ್ಯನ ರೂಪ ತಾಳಿ ಈ ಭೂಲೋಕಕ್ಕೆ ಬಂದಿದ್ದಂದರೆ, ಮನುಷ್ಯನಲ್ಲಿ ಹಾದು ಹೋದ ಶೋಧನೆಗಳು ಆತನ ಹಾದು ಹೋದರು. ಮನುಷ್ಯರು ಏನೇನು ಕಾರ್ಯಗಳು ನಡಿಬೇಕಾಗಿದ್ದೋ ಅದನ್ನು ಆತನೆಲ್ಲ ಆದಿಸಿ ಪಾಪ ಬೆರೆದಂಗೆ ಪರಿಶುದ್ಧವಾಗಿ ನಿಂತು ನಮಗಾಗಿ ಶಿಲುಬೆಯಲ್ಲಿ ಯಜ್ಞವನ್ನು ಸಮರ್ಪಿಸಿದ್ರು. ಹಾಲೆಲೂಯ ಸ್ತೋತ್ರ. ಏನಕ್ಕೆ? ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಹಾಲೆಲೂಯ ಸ್ತೋತ್ರ. ಇವತ್ತು ಪ್ರಾರ್ಥನೆ ಮಾಡಬೇಕಂದ್ರೆ ಹಾಲೆಲೂಯ ತಡೆ ಬರುತ್ತೆ. ಇವತ್ತು ಏನಾದರೂ ಕಾರ್ಯ ಮಾಡಬೇಕಂದ್ರೆ ತಡೆ ಬರುತ್ತೆ. ಈ ಪ್ರಾರ್ಥನೆ ಅಂದರೆ ಏನು? ನಾವು ದೇವರ ಹತ್ರ ಹೋಗಿ ನಾವು ದೇವ್ರ ಹತ್ರ ಮಾತಾಡೋದೇ ಪ್ರಾರ್ಥನೆ ಆಗಿರುತ್ತೆ. ದೇವರೇ, ನಂದು ಕಾರ್ಯ ಎಷ್ಟಿದೆ ಅಪ್ಪ, ನೀನು ಇದಕ್ಕೆ ಬಿಡುಗಡೆ ಕೊಡು, ನೀನು ಇದಕ್ಕೆ ಅದ್ಭುತ ಮಾಡು, ನೀನು ಇದಕ್ಕೆ ಆಶೀರ್ವಾದ ಮಾಡು ಅಂತ ನಾವು ಪ್ರಾರ್ಥಿಸ್ತೀರಿ. ಆದರೆ ಕೆಲವರು ಏನು ಮಾಡ್ತಾರೆ,
ಮಾಡ್ತಾರೆ ಗೊತ್ತಾ, ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ ಹಾಲೆಲೂಯ ಸ್ತೋತ್ರ ತಡೆ ಬರುತ್ತೆ. ನನಗೆ ಸಮಸ್ಯೆ ಅಂತ ಹೇಳ್ತೀರಿ, ಸಮಸ್ಯೆ ಹೋಗಿ ನಾವು ಹೇಳ್ತೀರಿ, ಆದರೆ ದೇವರಿಗೆ ಎಲ್ಲವನ್ನು ಗೊತ್ತು. ಎಲ್ಲೋಯಿನ್ ಆತ ದೇವರಾಗಿದ್ದಾನೆ, ಅಂದರೆ ಎಲ್ಲವನ್ನು ನೋಡುವ ದೇವರು, ಎಲ್ಲವನ್ನು ಕಾಣುವ ಕರ್ತನು ಆಗಿದ್ದಾನೆ. ನಮ್ಮ ಸಮಸ್ಯೆ ಹೇಳೋದಲ್ಲ, ನಾವು ಹೋಗಿ ಆತನ ಮಾತಾಡಬೇಕು. ಯಾವಾಗ ನಾವು ಮಾತಾಡ್ತಿರೋ ದೇವರು ನಮ್ಮ ಶಬ್ದನ ಕೇಳಿ ಅಲ್ಲಿಂದ ನಮಗೆ ಆಶೀರ್ವಾದ ಕೊಡೋ ದೇವರಾಗಿದ್ದಾನೆ. ಹಾಲೆಲೂಯ ಸ್ತೋತ್ರ. ಅಲ್ಲಿಂದ ಆಶೀರ್ವಾದ ಕೊಡೋ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಓಡಾಟ ಬಂದಾಗ, ಕಷ್ಟ ಬಂದಾಗ, ಸಂಕಟ ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ. ಯಾವ ಮನುಷ್ಯರ ಹತ್ರ ನಾವು ಹೋಗ್ಕೊಡ್ದು ದೇವರ ಪಾದದಲ್ಲಿ ಕುತ್ಕೊಂಡು ಪ್ರಾರ್ಥಿಸಲ್ಪಡಬೇಕು. ಯಾವಾಗ ನಾವು ಪ್ರಾರ್ಥಿಸ್ತಿರೋ ಆವಾಗಲೇ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯೋದು. ಹಾಲೆಲೂಯ ಸ್ತೋತ್ರ. ನಮ್ಮ ಜೀವಿತ ಅನೇಕ ಕಷ್ಟಗಳು ಬರ್ಬೋದು, ಅನೇಕ ಹೋರಾಟಗಳು ಬರ್ಬೋದು. ಸ್ವಂತದವರಿಂದ ಬರುತ್ತೆ, ಸ್ವಂತ ಗಂಡನಿಂದ ಬರುತ್ತೆ, ತಂದೆ ತಾಯಿಯಿಂದ ಬರುತ್ತೆ, ಅಣ್ಣ ತಮ್ಮರಿಂದ ಬರುತ್ತೆ. ನಾವು ಮಾಡಬೇಕಾದ್ರೆ ಒಂದೇ ಕಾರ್ಯ, ಹಾಲೆಲೂಯ ಸ್ತೋತ್ರ. ಅವ್ರು ಯಾರೂ ಅಲ್ಲ, ಅವ್ರ ಹಿಂದೆ ಕ್ರಿಯೆ ಮಾಡೋ ದುಷ್ಟನ ಎದ್ದು ನಿಂತ್ಕೊತಾನೆ. ಹಾಲೆಲೂಯ ಸ್ತೋತ್ರ. ಆ ದುಷ್ಟನ ಓಡಿಸ್ಬೇಕಂದ್ರೆ ನಮಗೆ ಅಭಿಷೇಕ ಬೇಕು, ಅಭಿಷೇಕ ಬೇಕು. ಅಭಿಷೇಕದಲ್ಲಿ ನಾವು ಕುತ್ಕೊಬೇಕು. ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸಲ್ಪಡಬೇಕು. ಯಾವಾಗ ಪರಿಶುದ್ಧಾತ್ಮನು ನಮ್ಮ ಮೇಲೆ ಇಳಿದು ಬರ್ತಾನೋ ಎಲ್ಲ ಕಾರ್ಯಕ್ಕೂ ಬಿಡುಗಡೆ ನಡೆಯುತ್ತೆ. ಈ ಪೌಲನು ಹಾಲೆಲೂಯ ಸ್ತೋತ್ರ ಯಾತ್ರೆ ಮಾಡ್ತಾ ಇರಬೇಕಾದ್ರೆ ಅವನು ಏನು ಕೈಗೆ ಮುಟ್ಲೇ ಇಲ್ಲ, ಹಾಲೆಲೂಯ ಸ್ತೋತ್ರ ಮುಟ್ಲೇ ಇಲ್ಲ. ಜಸ್ಟ್ ಅವನು ಯಾತ್ರೆ ಮಾಡ್ತಾ ಇರ್ಬೇಕಾದ್ರೆ ಒಂದು ವಸ್ತ್ರ, ಒಂದು ಟವಲ್ ಇರುತ್ತೆ. ಆ ಟವಲ್ ಹಾಲೆಲೂಯ ಸ್ತೋತ್ರ ಮುಟ್ತಾ ಇರ್ಬೇಕಾದ್ರೆ ಶಾಲು, ಟವಲ್ ಅಲ್ಲ ಶಾಲ್, ಆಗ ಯಹೂದರಿಗೆ ಒಂದು ನಿಯೋಗ ಇತ್ತು. ಆ ಶಾಲು ಮುಟ್ತಾ ಇರ್ಬೇಕಾದ್ರೆ ರೋಗ ಸೌಖ್ಯಗಳು, ದುರಾತ್ಮಗಳು ಎಲ್ಲ ಬಿಟ್ಟು ಹೋಗ್ತಾ ಇತ್ತು. ಏನಂದರೆ ನಮಗೆ ಅಭಿಷೇಕ ಬೇಕು. ಈ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸಲ್ಪಡಬೇಕು. ಈ ಅಭಿಷೇಕ ನಮ್ಮ ಮೇಲೆ ಇಳಿಬಾರ್ದಂಥ ಭಯಂಕರವಾದ ಹೋರಾಟಗಳು ಬರುತ್ತೆ, ಭಯಂಕರವಾದ ನಿಂದೆಗಳು ಬರುತ್ತೆ, ವಿರೋಧ ಕಾರ್ಯಗಳು ಬರುತ್ತೆ. ಏನು ಹಾಲೆಲೂಯ ನಮ್ಮ ಜೀವಿತದಲ್ಲಿ ಮುಗಿದೋಯ್ತು, ನಮ್ಮ ಆಗೋದೇ ಇಲ್ಲ ಅಂತ ಅನೇಕ ಕಷ್ಟಗಳು ಬರುತ್ತೆ. ಆದರೆ ಈ ಕಷ್ಟಗಳು ನೋಡ್ಕೊಂಡು ಅಲ್ಲ ನಾವು ಹಾಲೆಲೂಯ ದೇವರನ್ನ ಯಾರನ್ನು ಮಾಡೋದು. ದೇವರೇ, ನೀನು ಏನು ಕೊಟ್ಟರು ನಾನು ನಿನಗಾಗಿ ನಿಲ್ತೀನಿ, ಇದು ಬಂದರೂ ಬಂದಿಲ್ಲ ಅಂದರೂ ನಾನು ನಿನಗಾಗಿ ಹಾಲೆಲೂಯ ಪ್ರಯತ್ನಿಸ್ತೀನಿ, ನಿನ್ನನ್ನು ಪ್ರೀತಿಸ್ತೀನಿ ಅಂತ ನಾವು ಯಾವಾಗ ನಿಲ್ತಿರೋ ಆವಾಗಲೇ ದೇವರು ನಮ್ಮನ್ನು ಜೀವಿತದಲ್ಲಿ ಆಶೀರ್ವಾದ ಮಾಡೋದು. ಅಬ್ರಾಮನ ಹಾಲೆಲೂಯ ಕರಿಬೇಕಾದ್ರೆ ದೇವರು ಏನು ಹೇಳಿದ್ರು, ಎಲ್ಲರನ್ನ ಬಿಟ್ಟು ನೀನು ಬಾ, ಸ್ವಂತದವ್ರನ್ನ ಸಂಬಂಧಿಕರನ್ನ ಎಲ್ಲರನ್ನ ಬಿಟ್ಟು ಬಾ. ಅಬ್ರಾಮನ್ ಏನು ಹೇಳ್ದ, ಸ್ವಂತ ಎಂತಿಗೂ ಹೇಳಲಿಲ್ಲ, ಸಾರಗೂ ಹೇಳಲಿಲ್ಲ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಬಾ ಅಂತ ಕರ್ಕೊಂಡು ಬಂದ. ಹಾಲೆಲೂಯ ಅವಳಿಂದ ಅನೇಕರು ಬಂದರು. ಅಂದಾಗ ಹಾಲೆಲೂಯ ಅಬ್ರಾಮನಿಗೆ ಎಷ್ಟು ನಂಬಿಕೆ ಇತ್ತು ಅಂದರೆ ಭಯಂಕರವಾದ ನಂಬಿಕೆ ಇತ್ತು. ಆ ನಂಬಿಕೆಯಲ್ಲಿ ಅವನು ನಿಂತಾಗ ಅವನ ಜೀವಿತದಲ್ಲಿ ಅದ್ಭುತಗಳು ನಡೆಯಿತು. 25 ವರ್ಷ ಅವನು ಏನು ಮಾಡ್ದ, ಬರೇ ಕಷ್ಟ ಅನುಭವಿಸ್ದ, ಬರೇ ಹೋರಾಟಗಳು ಅನುಭವಿಸ್ದ, ಬೇಡದಿರೋ ಕಾರ್ಯಗಳು ಅವನ ಜೀವಿತದಲ್ಲಿ ಬಂತು. ಸ್ವಂತ ಎಂತಿನ ತಂಗಿ ಅಂತ ಹೇಳ್ಬೇಕಾಗಿ ಬಂತು. ಹಾಲೆಲೂಯ ಸ್ತೋತ್ರ. ಸ್ವಂತ ಹಾಲೆಲೂಯ ಸ್ತೋತ್ರ ಯಾರು ಕಸಿನು ಲೋಟನು ವಿರೋಧವಾಗಿ ನಿಂತ್ಕೊಂಡ. ಅವನಿಗೆ ಎಲ್ಲ ಕಷ್ಟಗಳು ಬಂತು. ಯಾವಾಗ ನಾವು ದೇವರ ನಾಮಕ್ಕಾಗಿ ನಿಂತು ನಮ್ಮ ಸೇವೆ ಅಂತ ನಾವು ಮುಂದೆ ಅಳಿತಿರೋ ಆವಾಗಲೇ ನಮ್ಮ ಜೀವಿತದಲ್ಲಿ ಬೇಡದಿರೋ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುತ್ತೆ. ಆವಾಗಲೇ ಶತ್ರು ಏನು ಮಾಡ್ತಾನೆ, ನಮ್ಮನ್ನು ಹಿಂದೆ ಇಳಿಬೇಕಂತ ಅನೇಕ ಹೋರಾಟಗಳು ಬರುತ್ತೆ. ಈ ಹೋರಾಟಗಳನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿರೋದು. ನಮ್ಮ ಕರೆದಿರೋ ದೇವರ ನಂಬಿಗಸ್ತರು ಅಂತ ಮುಂದೆ ಕಾಲಿಟ್ಟಿದಾಗೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣೋದು. ಹಾಲೆಲೂಯ ಸ್ತೋತ್ರ. ಯಾವಾಗ ನಾವು ಹೋರಾಟಗಳನ್ನು ನೋಡ್ತಿರೋ ನಾವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರಿ, ಮುಂದೆ ಹೋಗಲ್ಲ. ಅದೇ ನಮ್ಮ ಕರೆದಿರೋ ದೇವರ ನಂಬಿಗಸ್ತರು ಅಂತ ನಾವು ಮುಂದೆ ಕಾಲಿಡ್ತಿರೋ ಎಲ್ಲ ಬಾಗಿಲು ದೇವರು ತೆಕ್ಕೊಡ್ತಾರೆ. ಹಾಲೆಲೂಯ ಸ್ತೋತ್ರ. ಆತನ ತೆಗೆದಿದ್ದ ಬಾಗಿಲು ಮತ್ತೆ ಆತನೇ ಮುಚ್ಚಬೇಕು. ಶತ್ರು ಒಂದು ಕಾಲನ ಬಾಗಿಲು ಮುಟ್ಟಕ್ಕೆ ಅಧಿಕಾರ ಇಲ್ಲ. ಅನೇಕರು ಹೇಳ್ತಾರೆ ಶತ್ರು ನಮ್ಮ ಬಾಗಿಲು ಮುಚ್ಚಿಬಿಟ್ಟ ಇದು ಮಾಡ್ತಂತ. ಇಲ್ಲ, ಒಂದು ಸತಿ ದೇವರು ನಮಗಾಗಿ ತೆಗೆದ ಬಾಗಿಲು ನಾವೇ ಹಾಲೆಲೂಯ ಸ್ತೋತ್ರ ಯಾತ್ರೆ ಮಾಡಬೇಕು. ನಿನ್ನೆ ಒಂದು ಸಂದೇಶ ಕೇಳ್ತಾ ಇದ್ದೆ, ಚೆನ್ನಾಗಿ ಹೇಳಿದ್ರು. ಏನು ಗೊತ್ತಾ, ಅನೇಕರು ಆ ಬಾಗಿಲಿಗೆ ಯಾತ್ರೆ ಮಾಡಲ್ಲ, ನಾವೇ ರೀಸನ್ ಆಗ್ಬಿಡ್ತೀರಿ. ಹಾಲೆಲೂಯ ಸ್ತೋತ್ರ. ನಮ್ಮದೇ ತಡೆ ಆಗುತ್ತೆ, ನಾವೇ ಅದನ್ನು ತಡೆ ಮಾಡಿಬಿಡ್ತೀರಿ. ಅನೇಕ ಸತಿ ಬಾಗಿಲಿಗೆ ಯಾತ್ರೆ ಮಾಡಲ್ಲ ನಾವು. ಏನಕ್ಕೆ ಅಂದರೆ ನಮ್ಮಲ್ಲಿ ಇರುವ ಹಾಲೆಲೂಯ ಸ್ತೋತ್ರ ಶರೀರ ಇಚ್ಛೆಗಳು, ನಮ್ಮಲ್ಲಿರೋ ಕಾರ್ಯಗಳಲ್ಲಿ ನಾವು ಯಾತ್ರೆ ಮಾಡೋಕ್ಕಾಗಲ್ಲ. ಅಲ್ಲೇ ನಿಂತ್ಕೊಂಡ್ಬಿಡ್ತೀರಿ, ಅಲ್ಲೇ ಸ್ಟ್ರಗಲ್ ಆಗ್ಬಿಡ್ತೀರಿ, ವೆಯ್ಟ್ ಮಾಡ್ತೀರಿ. ಹಾಲೆಲೂಯ ಸ್ತೋತ್ರ. ಇಲ್ಲಿ ಹೋದರೆ ನಮ್ಮ ಜೀವಿತದಲ್ಲಿ ಏನಾದರೂ ಕಾಣುತ್ತಾ, ಇಲ್ಲ ಹಿಂದೆ ನೋಡೋಣ ಅಂತ ನಾವು ಏನು ಮಾಡ್ತೀರಿ, ಮತ್ತೆ ಅಲ್ಲೇ ನಿಂತ್ಕೊಂಡ್ಬಿಡ್ತೀರಿ. ಇನ್ನೊಂದ್ಸತಿ ದೇವ್ರು ಮಾತಾಡಲಿ, ಇನ್ನೊಂದ್ಸತಿ ದೇವ್ರ ಕಾರ್ಯ ಕೇಳಲಿ, ಇನ್ನೊಂದ್ಸತಿ ನಮ್ಮ ದೇವ್ರು ಹೇಳಲಿ, ಇನ್ನೊಂದ್ಸತಿ ದೇವ್ರ ಶಬ್ದ ಕೇಳಲಿ ಅಂತ ನಾವು ಏನು ಮಾಡ್ತೀರಿ, ಅಲ್ಲೇ ನಿಂತ್ಕೊಂಡ್ಬಿಡ್ತೀರಿ. ಒಂದು ಸತಿ ದೇವರು ಹೇಳಿದ್ಮೇಲೆ ಅದಕ್ಕೆ ನೆರವೇರಲೇಬೇಕು. ಅನೇಕ 3 ವರ್ಷ 4 ವರ್ಷದ ಹಿಂದೆ ಇದೇ ನನಗೆ ಜೀವಿತದಲ್ಲಿ ಸಂಭವಿಸಿದ್ದು. ನಾನು ಹಾಲೆಲೂಯ ಸ್ತೋತ್ರ ಇವಳು ಹೇಳ್ತಾ ಇದ್ಲು ಅನೇಕ ಸತಿ, ಎದ್ದೋಳು ದೇವರಿಗಾಗಿ ಏನಾದರೂ ಎದ್ದು ಹಾಲೆಲೂಯ ಸ್ತೋತ್ರ ದೇವರಿಗಾಗಿ ಕಾರ್ಯ ಮಾಡು ಅಂತ. ನಾನು ಹೇಳ್ತಾ ಇದ್ದೆ, ನೋಡು ಟೈಮ್ ಬರಬೇಕು, ದೇವ್ರು ಮಾತಾಡಲಿ, ನಾನು ನಿಂತ್ಕೊತೀನಿ ಅಂತ. 2021ರಲ್ಲಿ ದೇವ್ರು ನನಗೆ ಇದೇ ಮಾತಾಡಿದ್ದು. ಹಾಲೆಲೂಯ ಸ್ತೋತ್ರ. ಇವಾಗ ಡಿಸೆಂಬರ್ನಲ್ಲಿ ಇವಾಗ ನೀನು ಎದ್ದು ನಿಂತ್ಕೊಳ್ಳಲಿಲ್ಲ ಅಂದರೆ
ನೀನು ಮತ್ತೆ ಹಾಲೆಲಿಸ್ತಾ ಐಗುಪ್ತದಲ್ಲಿ ನಡೆದ ಘಟನೆ ಅಂದರೆ 12 ಜನ ಗುಪ್ತಾರಿಗಳು ಕಳಿಸಿದಾಗ ಹಾಲೆಲಿಸ್ತಾ 12 ಜನ ಬಂದು 10 ಜನ ಬಂದು ನೆಗೆಟಿವ್ ಹೇಳ್ತಾರೆ, ಆದರೆ 2 ಜನ ಬಂದು ಪಾಸಿಟಿವ್ ಹೇಳ್ತಾರೆ. ಯೋಶುವನು ಮತ್ತು ಕಾಲೇಬನು ಏನು ಹೇಳ್ತಾರೆ, ಹಾಲೆಲಿಸ್ತಾ ಎಲ್ಲ ಒಳ್ಳೆಯದೇ ಇದೆ, ದೇವ್ರು ನಮಗಾಗಿ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾರೆ. 10 ಜನ ಏನು ಹೇಳ್ತಾರೆ, ನೆಗೆಟಿವ್ ರಿಪೋರ್ಟ್ ತೊಗೊಂಬಂದು ಹಾಕ್ತಾರೆ. ಅಯ್ಯೋ ಅಲ್ಲಿ ನೋಡಿದ್ರೆ ಎಷ್ಟು ಬಲಿಷ್ಠವಾಗಿದ್ದಾರೆ, ಒಳ್ಳೆ ರಾಕ್ಷಸರು ಇದ್ದಾರೆ, ಹಿಂಗಿದ್ದಾರೆ ಅವರೆಲ್ಲರೂ ಎಲ್ಲರೂ ನೋಡಿದ್ರೆ ಎಷ್ಟೆಷ್ಟು ಎತ್ತರ ಗಾತ್ರ ವೆಯ್ಟ್ ಇದ್ದಾರೆ, ನಾವು ಹೋಗಿ ಹೆಂಗೆ ಯುದ್ಧ ಮಾಡೋಕ್ಕಾಗುತ್ತೆ, ನಾವೆಲ್ಲ ಚಿಕ್ಕವಾಗಿದ್ದೀರಿ, ನಾವೆಲ್ಲ ಬಡಕಾಗಿ ಆಗಿದ್ದೀರಿ, ನಾವು ಏನಕ್ಕೂ ಆಗಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ಬಿಟ್ರು. ಹಾಲೆಲೂಯ ಸ್ತೋತ್ರ. ಅವ್ರ ಸಂತತಿಗಳು ಯಾರು ಏನಾಗಲಿಲ್ಲ, ವಾಗ್ದಾನ ದೇಶಕ್ಕೆ ಹೋಗಲಿಲ್ಲ. ಅವ್ರು ಯಾರು ವಾಗ್ದಾನ ಹೋಗಲಿಲ್ಲ, ಅವರ ಮಕ್ಕಳು ವಾಗ್ದಾನ ದೇಶಕ್ಕೆ ಹೋದರು. ಇದೇ ನನ್ನ ದೇವರು ನನ್ನ ಜೀವಿತದಲ್ಲಿ ಹೇಳಿದ್ದು, ನೀನು ಇವಾಗ ಎದ್ದು ನಿಂತ್ಕೊಂಡಿಲ್ಲ ಅಂದರೆ ನೀನು ಮತ್ತೆ ಅದು ಹಾಲೆಲೂಯ ಸ್ತೋತ್ರ ದೇವರಿಗಾಗಿ ನೀನು ಕಾಲಿಡಲ್ಲ ಅಂತ ದೇವರು ಹೇಳಿದ್ರು. ನನಗೆ ಮೆಳ್ಕೊಂಡಿರ್ಬೇಕಾದ್ರೆ ಶಬ್ದ ನಾನು ಕೇಳಿದೆ. ಆವಾಗ ಉಪವಾಸದಲ್ಲಿದ್ದೆ, ನಾನು ಮೆಳ್ಕೊಂಡಿರೋ ಶಬ್ದ ಕೇಳಿದೆ. ನಾನು ಕೇಳಿ ಟಕ್ ಅಂತ ಭಯ ಉಂಟು. ಆವಾಗಿಂದ ನಾನು ಹೇಳಿದೆ, ಹಾಲೆಲೂಯ ಸ್ತೋತ್ರ, ನಾನು ಏನೇ ಆಗಲಿ ದೇವರೇ, ನಾನು ನಿಂತ್ಕೊತೀನಿ, ನೀನು ವಾಕ್ಯ ಸಾಳ್ತೀನಿ, ನೀನು ನನ್ನನ್ನು ನಡೆಸುವಂಥ ಅವತ್ತು ನಾನು ಹಾಲೆಲೂಯ ಸ್ತೋತ್ರ ನಿಂತ್ಕೊಂಡವನು. ಇಲ್ಲಿವರೆಗೂ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ದೇವರು ಚಿಕ್ಕದಾಗಿ ದೇವರು ಮಾತಾಡೋದು, ಪದೇ ಮಾತಾಡಲ್ಲ, ಚಿಕ್ಕದಾಗಿ ಕೇಳ್ತಾರೆ. ಆ ಶಬ್ದಕ್ಕೆ ನಾವು ಕಿವಿಗೆ ಒಳ್ಳಬೇಕು. ಯಾವಾಗ ಆ ಶಬ್ದಕ್ಕೆ ನಾವು ಕಿವಿಗೊಡ್ಡು ಮುಂದೆ ನುಗ್ತಿರೋ ಆವಾಗ ದೇವರು ನಮ್ಮ ಜೀವಿತ ಆಶೀರ್ವಾದ ಕಾಣೋದು. ಅಬ್ರಾಮನಿಗೆ ಬಂದು ಪದೇ ಹೇಳಲಿಲ್ಲ. ಅಬ್ರಾಮನ ಹಾಲೆಲೂಯ ಸ್ತೋತ್ರ ಏನು ಮಾಡ್ದ, ಹಾರಳನ್ನು ಮದುವೆಯಾಗಿ ಹಾಲೆಲೂಯ ಸ್ತೋತ್ರ ಆಯಿತು. ಹಾರನ ಮದುವೆ ಆದಾಗ 12 ವರ್ಷ ಮತ್ತೆ ದೇವರು ಅವನಂತ ಮಾತಾಡಲೇ ಇಲ್ಲ. 12 ವರ್ಷ ಅವನ ಜೊತೆ ಮಾತಾಡಲಿಲ್ಲ. 12 ವರ್ಷ ಆದ 99 ಪ್ರಾಯದಲ್ಲಿ ಮತ್ತೆ ದೇವರು ಅವನ ಸಂಗಡ ಮಾತಾಡ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಮತ್ತೆ ಮಾತಾಡ್ತಾ ಇದ್ದಾರೆ. ಮಾತಾಡಿ ಹಾಲೆಲೂಯ ಸ್ತೋತ್ರ ಹೇಳ್ತಾ ಇದ್ದಾರೆ, ನಿನ್ನ ಸಂತತಿ ಅಕ್ಷತ್ರಗಾಗಿ ಆಕಾಶದಲ್ಲಿರೋ ನಕ್ಷತ್ರವಾಗಿ ನಾನು ಮಾರ್ಪಡಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಕೆಲವೊಂದು ಸತಿ ದೇವರು ನಮ್ಮನ್ನು ಪರೀಕ್ಷಿಸ್ತಾರೆ, ನೀನು ಕರೆಕ್ಟಾಗಿ ನಡೀತಾ ಇದೆಯಾ ಅಂತ. ಒಂದೊಂದು ಸತಿ ದೇವರು ಯಾವಾಗಲೂ ದೇವರು ಮಾತಾಡಲ್ಲ, ಒಂದೇ ಸತಿ ದೇವರು ಮಾತಾಡೋದು. ಆ ಶಬ್ದಕ್ಕೆ ನಾವು ಕಿವಿಗೊಳ್ಬೇಕು, ಆ ಶಬ್ದಕ್ಕೆ ನಾವು ನಿಲ್ಲಲ್ಲ ಪಡಬೇಕು. ಅವಾಗ ನಿಂತಾಗೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣೋದು, ಆ ನಿಂತಾಗೆ ನಮ್ಮ ಜೀವಿತದಲ್ಲಿ ಬಿಡುಗಡೆಗಳು ನಡೆಯೋದು. ಇವತ್ತು ದೇವರು ನಮ್ಮನ್ನು ನಡೆಸಿದ್ರೆ ನಿಮ್ಮನ್ನು ನಡೆಸಲ್ವಾ? ನಡೆಸ್ತಾರೆ. ಹಾಲೆಲೂಯ ಸ್ತೋತ್ರ. ಇವತ್ತು ಅನೇಕ ಸೇವಕರು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಏನಕ್ಕೆ ಹಾಲೆಲೂಯ ಸ್ತೋತ್ರ ದೇವರಿಗಾಗಿ ನಿಂತಿದ್ದಾರೆ. ಅವ್ರ ಕುಟುಂಬ ಏನಾದರೂ ಕಷ್ಟ ಬಂತ, ಅವ್ರ ಕುಟುಂಬದಲ್ಲಿ ಏನಾದರೂ ಊಟ ಇಲ್ಲದೆ ಹಾಲೆಲೂಯ ಸ್ತೋತ್ರ ಅಳಿತಾ ಇದ್ದಾರೆ? ಇಲ್ಲ. ದೇವರು ಮಾಡಬೇಕಾದ ಕಾರ್ಯ ದೇವರು ಮಾಡೇ ಮಾಡ್ತಾರೆ. ತನ್ನ ಮಕ್ಕಳಿಗೆ ಬೇಕಾದ ಕಾರ್ಯ ಏನು ಅಂತ ತನಗೆ ಬಲ್ಲವನಾಗಿದ್ದಾನೆ, ಆತನ ನಡೆಸ್ತಾನೆ. ಇವತ್ತು ಅನೇಕ ಸೇವಕರು ಕೆಲಸ ಅಂತ ಹೋಗ್ಕೊಂಡು ಹಾಲೆಲೂಯ ಸ್ತೋತ್ರ ಇದ್ದರೆ ಇವತ್ತು ಅವ್ರ ಕಾರ್ಯದಲ್ಲಿ ಏನಾಗ್ತಾ ಇತ್ತು, ಅವ್ರ ಜೀವನ ಏನಾಗ್ತಾ ಇತ್ತು. ಹಾಲೆಲೂಯ ಸ್ತೋತ್ರ. ದೇವರ ಶಬ್ದ ನಾವು ಕಿವಿಗೊಳ್ಳಬೇಕು, ಕಿವಿ ಕೊಟ್ಟು ನಾವು ಮುಂದೆ ನೋಡಬೇಕು. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ಎಲ್ಲ ನನಗೆ ಗೊತ್ತು, ನನ್ನ ಚೆನ್ನಾಗಿ ಮಾತಾಡ್ತಾರೆ, ನನ್ನ ತಗೋ ಮಾತಾಡ್ತಾರೆ, ನನಗೆ ಗೊತ್ತು, ನಾನು ಹೋಗ್ತಾ ಇರೋದು ಮಾರ್ಗ ಸರಿ, ನಾನು ಹೋಗ್ತಾ ಇರೋದು ಕಾರ್ಯ ಸರಿ ಅಂತ ಅನೇಕರು ಹೇಳ್ತೀರಾ. ಬಟ್ ದೇವರ ಹಾಲೆಲೂಯ ಸ್ತೋತ್ರ ಕಾರ್ಯ ಏನು ಹೇಳ್ತಾರೋ ಅದು ಕಿವಿಗೊಳ್ದ್ರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣೋದು. ಸೋಳನು ಹಂಗೆ ಅಂದ. ಹಾಲೆಲೂಯ ಸ್ತೋತ್ರ. ಸೋಳನು ಏನು ಹೇಳ್ದ, ಹೋಗಿ ಆಮ್ಲೇಕದಲ್ಲಿ ಹೋಗಿ ಎಲ್ಲರನ್ನು ಸಾಯಿಸು, ಹಾಲೆಲೂಯ ಸ್ತೋತ್ರ, ಯಾವುದನ್ನು ಬಿಡಬೇಡ ಅಂತ ಹೇಳಿದಾಗ ಅವನು ಏನು ಮಾಡ್ದ, ಈ ಜನಗಳಿಗೆ ಭಯ ಬಿದ್ದು ಆ ಇದ್ದದ ದನ ಕರುಗಳನ್ನೆಲ್ಲ ಎತ್ಕೊಂಬಂದಾಗ ಆ ದನ ಕರುಗಳು ಸಮುವೇಲ ಬಂದಾಗ ದನ ಕರುಗಳು ಕೂಗ್ತಾ ಇದೆ. ನೀನು ಏನು ಮಾಡಿದ್ಯಾ ಅಂತ ಕೇಳಿದಾಗ ಸಮುವೇಲನು, ಇದು ದೇವರಿಗೆ ಯಜ್ಞ ಮಾಡೋಕ್ಕೆ ನಾನು ಕರ್ಕೊಂಬಂದು ಇವೆಲ್ಲ ತೊಗೊಂಬಂದಿನಿ ಅಂತ. ಆಗ ಸಮುವೇಲನ ಒಂದು ಮಾತು ಹೇಳ್ತಾನೆ, ವಿದ್ಯೆತ್ವ ಹೋಮ ಯಜ್ಞಕ್ಕಿಂತ ಶ್ರೇಷ್ಠದದು. ದೇವರು ಏನು ಹೇಳ್ತಾರೋ ಆ ಕಾರ್ಯದಲ್ಲಿ ನೀನು ನಿಲ್ಲಲ್ಲ ಪಡಬೇಕಾಯ್ತು. ನೀನು ನಿಲ್ಲಿಲ್ಲ, ನೀನು ತಲೆಮಾರಂತ ರಾಜ್ಯದಲ್ಲಿ ನಿಲ್ಲಲ್ಲ, ನಿನ್ನ ಅರಸನಾಗಿ ದೇವರು ತೆಗೆದಾಕ್ಬಿಟ್ರು ಅಂತ ಹೇಳ್ತಾ ಇದ್ದೇನೆ. ಹಾಲೆಲೂಯ ಸ್ತೋತ್ರ. ಇವತ್ತು ನಾವು ಒಂದೇ ಒಂದು ಕಾರ್ಯ, ಚಿಕ್ಕ ಕಾರ್ಯದಲ್ಲಿ ನಾವು ಏನು ಮಾಡಿಬಿಡ್ತೀವಿ, ಎಡ್ಬಿಡ್ತೀರಿ. ಚಿಕ್ಕ ಕಾರ್ಯದಲ್ಲಿ ಎಡ್ಬಿಡ್ತೀರಿ. ಅಬ್ರಾಮನಿಗೆ ಅಷ್ಟೇ, ಅಬ್ರಾಮನ ಬಲಿ ಸಲ್ಪಿಸ್ಬೇಕಾದ್ರೆ ಎಲ್ಲನೂ ಸಲ್ಪಿಸ್ದ. ಫಸ್ಟ್ ದೊಡ್ಡದ ಕಾರ್ಯದಲ್ಲಿ ಏನು ಮಾಡ್ದ, ಹಾಲೆಲೂಯ ಸ್ತೋತ್ರ, ದನನ ಫಸ್ಟ್ ಚರ್ಮನ ತೆಗೆದು ಅದಕ್ಕೆ ಬೇಕಾದ ಪಾರ್ಟ್ಗಳೆಲ್ಲ ಸಪ್ರೇಟ್ ಮಾಡ್ದ. ಆದರೆ ಆ ಪಾರಿವಾಳ ಬಂದಾಗ ಅವನು ಏನು ಮಾಡ್ದ, ಯಾವಾಗ ಮಾಡಲಿಲ್ಲ, ಹಂಗೆ ಹೋಗಿ ಅಗ್ನಿ ಅರ್ಪಿಸಿದಾಗ ಅಲ್ಲಿ ದೇವರು ಹಾಲೆಲೂಯ ಸ್ತೋತ್ರ ಇಳಿದು ಬಂದಿಲ್ಲ. ಅಲ್ಲಿ ಏನಾಯ್ತು, ಕತ್ಲೆ ಅನುಭವಿಸ್ತು, ಅಲ್ಲಿ ಶಾಪ ಉಂಟಾಯಿತು. ನಿನ್ನ ತಲೆಮಾರತ್ತು 400 ವರ್ಷ ದಾಸತ್ವದಲ್ಲಿ ಇರ್ತಾರೆ ಅಂತ ದೇವರ ಕಾರ್ಯ ಅಲ್ಲಿ ನೆರವೇರಿತು. ಹಾಲೆಲೂಯ ಸ್ತೋತ್ರ. ಇವತ್ತು ನಾವು ಮಾಡೋದು ಚಿಕ್ಕ ಕಾರ್ಯದಲ್ಲಿ ನಾವು ಎಡವಟ್ಟಾಗೋದು.
ದೊಡ್ಡ ಕಾರ್ಯ ಆದ್ರೆ ಮಾಡಿಬಿಡ್ತೀರಿ. ಆದರೆ ದೇವರು ಫಸ್ಟ್ ಚಿಕ್ಕದು ಕೊಡ್ತಾನೆ. ಚಿಕ್ಕದಲ್ಲಿ ನೀನು ನಂಬಿಗಸ್ತನಾಗಿದೆಯಾ ಅಂತ ದೇವರು ನೋಡ್ತಾರೆ. ಆ ನಂಬಿಗಸ್ತನ ನಾವು ನಿಲ್ಲಿಟ್ರೆ ದೊಡ್ಡ ಕಾರ್ಯದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಕಣ್ಣುಗಳು ಮುಚ್ಕೊಂಡು ಪ್ರಾರ್ಥಿಸೋಣ. ಹಾಲೆಲೂಯಾ, ಸ್ತೋತ್ರನಪ್ಪ. ಹೌದೇ ದೇವರೇ, ನೀನು ಅದ್ಭುತ ಮಾಡೋ ದೇವರು, ನೀನು ಬಿಡುಗಡೆ ಕೊಡುವ ಕರ್ತನಪ್ಪ. ಹೌದು ಕರ್ತನೇ, ನಾವು ಏನಿಲ್ಲಪ್ಪ, ನಾವು ತಗ್ಗುತ್ತೀರಿ ದೇವರೇ, ನಾವು ತಗ್ಗುತ್ತೀರಿ. ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕು ಅಂದರೆ ಕರ್ತನೇ ನಾವು ತಗ್ಗಲ್ಲ ಪಡಬೇಕಪ್ಪ. ನಾವು ಎಲ್ಲಿ ತಗ್ಗುತ್ತೀರೋ ಅಲ್ಲಿ ನಿನ್ನ ನಾಮ ಮೇಲೆ ಎತ್ತುತ್ತಪ್ಪ. ಹೌದು ಕರ್ತನೇ, ಹಾಲೆಲೂಯಾ, ಸ್ತೋತ್ರನಪ್ಪ. ಗಿಡ್ಯೋನನ್ನ ನೀನು ಕರಿಬೇಕಾದ್ರೆ, ಹೇ ಗಿಡ್ಯೋನೇ ಪರಾಕ್ರಮಶಾಲಿಯೇ ಅಂತ ನೀನು ಕರೆದಾಗ ಕರ್ತನೇ, ಗಿಡ್ಯೋನು ಹೇಳ್ತಾನೆ, ಯಾರು ಪರಾಕ್ರಮಶಾಲಿ, ನಾನಾ ಅಂತ ಕೇಳ್ಬೇಕಾರೆ, ಹೌದು ನೀನೇ ಅಂತ ಹೇಳ್ದಾಗ ಆ ಗಿಡ್ಯೋನು ಹೇಳ್ತಾ ಇದ್ದಾನೆ, ನಾನೇನಾದರೂ ಪರಾಕ್ರಮಶಾಲಿ ಆಗಿದ್ದರೆ ನಾನು ಯಾಕೆ ಕದ್ದು ಮುಚ್ಚಿ ನಾನು ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ, ನಾನು ಏನಕ್ಕೆ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ಅಂದಾಗ, ನೀ ನಿಜವಾದ ಪರಾಕ್ರಮಶಾಲಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲಲ್ಲಿ ದೇವರು ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ಏನಂತ ನೀವು ಹಾಲಲ್ಲಿ ನೀವು ಅದನ್ನು ವ್ಯಾಪಾರ ಮಾಡಬೇಕು. ಆ ಟ್ಯಾಲೆಂಟ್ ಇಟ್ಕೊಂಡು ನೀವು ವ್ಯಾಪಾರ ಮಾಡಬೇಕು. ಆ ಟ್ಯಾಲೆಂಟ್ ಇಟ್ಕೊಂಡು ವ್ಯಾಪಾರ ಮಾಡಿದಾಗ ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ನೆರವೇರೋದು. ಎಸ್, ಹಾಲಲ್ಲಿ ಕೆಲವ್ರಿಗೆ ಆಡೋ ಟ್ಯಾಲೆಂಟ್ ಇರುತ್ತೆ, ಕೆಲವ್ರಿಗೆ ಹಾಲಲ್ಲಿ ಸಹಾಯ ಮಾಡೋ ಟ್ಯಾಲೆಂಟ್ ಇರುತ್ತೆ, ಅನೇಕ ಟ್ಯಾಲೆಂಟ್ಗಳು ಇರುತ್ತೆ. ಕೆಲವ್ರಿಗೆ ಪ್ರವಾಸಿಗೆ ಟ್ಯಾಲೆಂಟ್ ಇರುತ್ತೆ, ಕೆಲವರು ಬೋಧಕರ ಟ್ಯಾಲೆಂಟ್ ಇರುತ್ತೆ, ಅನೇಕ ಕಾರ್ಯಗಳು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಇಟ್ಕೊಂಡು ನಾವು ವ್ಯಾಪಾರ ಮಾಡಿದ್ರೇ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರೋದು. ಆ ಟ್ಯಾಲೆಂಟ್ ಎತ್ಕೊಂಡು ಹೋಗಿ ಭೂಮಿನಲ್ಲಿ ಊತಾಕ್ರೆ ಹಾಲಲ್ಲಿ ನಮ್ಮ ಅಪನಂಬಿಕಸ್ಥರಾಗ್ತೀರಿ. ಲೆಕ್ಕವನ್ನು ಕೇಳುವ ದೇವರಾಗಿದ್ದಾನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಲೆಕ್ಕವನ್ನು ಕೇಳುವ ದೇವರಾಗಿದ್ದಾನೆ. ಆ ಲೆಕ್ಕವನ್ನು ಒಪ್ಪಿಸ್ಕೊಳ್ಳಬೇಕು. ಹಾಲೆಲೂಯಾ, ಸ್ತೋತ್ರ. ಈ ಕಾಲ ಕಠಿಣವಾದ ಕಾಲವಾಗಿದೆ. ಈ ಕಾಲ ಕಠಿಣವಾದ ಕಾಲವಾಗಿದೆ. ಎಸ್, ಕ್ರಿಸ್ತನು ಬರೋ ಕಾಲವಾಗಿದೆ ಇದು. ಈ ಕ್ರಿಸ್ತನು ಬಂದಾಗ ಹಾಲೆಲೂಯಾ, ನಾವು ಜೀವಿತದಲ್ಲಿ ಬರಬಾದ ಕಷ್ಟಗಳು ಬರ್ತೀರಿ. ನಾವು ಸಾಯ್ಬೇಕಂದ್ರೂ ಸಾವು ಬರಲ್ಲ, ಮರಣ ಬರಲ್ಲ. ಎಸ್, ನಾವು ಸಾಯ್ಬೇಕಂದ್ರೂ ನಮ್ಮ ಮರಣ ಬರಲ್ಲ ಅವಾಗ. ಹಾಲೆಲೂಯಾ, ಬರ ದೇವರ ಕೊಟ್ಟಿರೋ ಕಾಲದಲ್ಲಿ ನಾವು ನಿಲ್ಲಲ್ಲ ಪಡಬೇಕು. ಆತನ ನಂಬಿಗಸ್ತನಾಗಿದ್ದಾನೆ. ಆತನ ನಂಬಿಗಸ್ತನಾಗಿದ್ದಾನೆ. ಏನಕ್ಕೆ ಅನೇಕರು ಹಾಲೆಲೂಯಾ ಕುಟುಂಬದಲ್ಲಿ ಇದ್ದವರು ಅನೇಕರು ಹಾಲೆಲೂಯಾ ಬರಬೇಕಾದವ್ರನ್ನ ನಿನ್ನನ್ನು ಏನಕ್ಕೆ ದೇವರು ಆರಿಸ್ಕೊಂಡಿದ್ದು, ನಿನ್ನನ್ನು ಏನಕ್ಕೆ ದೇವರ ಮೇಲೆ ಎತ್ತಿದ್ದು, ನಿನಗೆ ಏನಕ್ಕೆ ದೇವರ ರಕ್ಷಣೆ ಮಾರ್ಗ ಕರ್ಕೊಂಡು ಬಂದಿದ್ದು. ಹಾಲೆಲೂಯಾ, ಸ್ತೋತ್ರ. ಮಗನೇ, ಮಗಳೇ, ನನಗಾಗಿ ನಿನ್ನ ನಿಲ್ತೀಯ, ನನಗಾಗಿ ನೀನು ನಿಲ್ತೀಯ, ನನಗಾಗಿ ನೀನು ನಿಲ್ತೀಯ. ಈ ಲೋಕಕ್ಕೆ ಬೆಳಕಾಗಿ ನೀನು ನಿಲ್ತೀಯ. ಹೌದು, ಎಡಗೈಗೆ ಬಡಗೈಗೆ ವ್ಯತ್ಯಾಸ ಗೊತ್ತಿಲ್ಲ. ಈ ಲೋಕದಲ್ಲಿ ನೀನು ನನಗಾಗಿ ನಿಲ್ತೀಯ ಅಂತ ದೇವರು ನಿನ್ನನ್ನು ಅಭಿಷೇಕ ಮಾಡಿ ನಿನ್ನನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದು ಏನಕ್ಕೆ? ಹಾಲೆಲೂಯಾ, ಸ್ತೋತ್ರ. ನಪ ಹೇಳಕ್ಕಲ್ಲ, ಕೊರತೆ ಹೇಳಕ್ಕಲ್ಲ. ನಪ ಕೊರತೆ ಪ್ರತಿಯೊಂದು ಜೀವಿತದಲ್ಲಿ ಬರುತ್ತೆ. ಹಾಲೆಲೂಯಾ, ಸ್ತೋತ್ರ. ಶತರ ಬರ ನನ್ ಜೀವ ಕಾಲೆ ಜಮಾನನೆ ನನ್ನೆಸು ರಾಜನೆ ಅಪ್ಪ ನಿನ್ ಸಮ್ಮುಖದಿ ತವ ಕದಿ ಬಂದಿರುವೆ ಸಪ ಅಪ್ಪ ನಿನ್ ಸಮ್ಮುಖದಿ ತವ ಕದಿ ಬಂದಿರುವೆ ನಿನ್ನನ್ನು ಕಾಣಲೆಂದೇ ನಾನು ನಿನ್ನನ್ನು ಕಾಣಲೆಂದೇ ಅದನ್ನು ನಾ ಮರೆಯುವೆನು ಯಜಮಾನನೇ ನನ್ನೆಸು ರಾಜನೇ ಯಜಮಾನನೇ 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 ನನ್ನೆಸು ರಾಜನೇ. ಹೌದು, ಇವತ್ತು ದೇವರು ಕಾಯ್ತಾ ಇದ್ದಾರೆ. ಮಗನೇ, ಮಗಳೇ, ನನಗಾಗಿ ನೀನು ಬರ್ತೀಯ, ನನಗಾಗಿ ನೀನು ಪ್ರಕಾಶ ಹೊಳ್ತೀಯ.
ಈ ಲೋಕಕ್ಕೆ ಬೆಳಕಾಗಿ ನೀನು ನಿಲ್ತೀಯ, ಈ ಲೋಕಕ್ಕೆ ಉಪ್ಪಾಗಿ ನೀನು ನಿಲ್ತೀಯ ಅಂತ ಇವತ್ತು ದೇವರು ಕಾಯ್ತಾ ಇದ್ದಾರೆ. ಹೋ ರಬಲ ಶಬ ರಬ ರಬ. ನನ್ನ